ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಇದೆ ನೋಡಿ. ಬಂದ್ರಮ್ಮ, ಬನ್ನಿ ತರಕಾರಿ ತಗೊಳ್ಳಿ, ಬೆಲೆನೂ ಕಮ್ಮಿ ಇದೆ. ಬಂದ್ರಮ್ಮ, ಬನ್ನಿ ತರಕಾರಿ ತಗೊಳ್ಳಿ. ನನಗೆ ಗೊತ್ತಿಲ್ಲ. ಏನಮ್ಮ ಬೇಕು? ಕತ್ತಿ ಬೇಕಾ? ಕಾಯಿ ತರಿಬೇಕಾ? ಮಾಂಸ ಕೊಯ್ಬೇಕಾ? ಮರ ಕಡಿಬೇಕಾ? ಒಂದೇ ಈಟಲ್ಲಿ ಉಸಿರೋಗ್ಬೇಕು. ತಗೋ. ಕತ್ತಿ ಹರಿತವಾಗೇ ಇದೆಯಮ್ಮ. ಏನು ಸಾಣೆ ಹಿಡಿಬೇಕಾ? ಹೌದು, ಚೂಪಾಗಿ ಮಾಡು. ಚೆನ್ನಾಗಿದೆ ಕಾಯಿ. ಬಾ ಹೇಳೋಣ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಹೇಗೋಗ್ತಿದೆ? ಏನ್ ಮುಂದು ಕಬ್ಬೆಲ್ಲ ಕಡ್ದಾಯ್ತಾ? ಬನ್ನಿ ಕುತ್ಕೊಂಡು ಮಾತಾಡೋಣ. ಏನ್ ಚೆಲ್ಲದ್ರ ಅಣ್ಣ, ಎಲ್ಲ ಮಾತಾಡಿ ನಿರ್ಧಾರ ಮಾಡಿದ್ರ? ಒಂದೇ ಮನ್ಸಿಂದ ನಿಮ್ ತಮ್ಮನ್ ಶೇಖರ್ನೇ ಮುಖಂಡನಾಗಿ ನಿಲ್ಸೋಣ ಅಂತಾನ. ಸಾಕಣ್ಣ, ಗಂಡ್ಮಗು ಇಲ್ದಿರೋ ಮನೆಯಲ್ಲಿ ಹೆಂಗ್ ತಗೊಂಡು ಆಸ್ತಿ ಮಾತ್ರ ಇಲ್ದೇನೆ ರಾಜಕೀಯದಲ್ಲಿ ವಾರಸ್ದಾರ ಆದೆ ಅಂತ ಊರೆಲ್ಲ ಮಾತಾಡೋದು ಸಾಲ್ದ? ಜಾತಿಕಾರರನ್ ಬಿಟ್ಟು ಸ್ವಂತ ತಮ್ಮನ್ನೇ ನಿಲ್ಸ್ತೀನಿ ಅಂತ ಊರವರೆಲ್ಲ ತಪ್ಪಾಗಿ ಮಾತಾಡೋದು ಬೇಕಾ? ಬೇಡಣ್ಣ. ಮುಖಂಡನ ಮಗನ್ನೇ ಮೋಸದಿಂದ ಮದುವೆ ಆಗಿ ಅವನ ರೋಗ ಬಂದು ಆಸ್ಪತ್ರೆಯಲ್ಲಿ ಮಲಗೋ ಹಾಗೆ ಮಾಡಿ ಈಗ ನೀನೇ ಮುಖಂಡನಾಗಿ ಭಯಂಕರವಾದ ಮನುಷ್ಯ ಕಡೆಯ ನೀನು. ಅಮ್ಮ, ಅಂಚಿನ ಮನೆ ಅಂದ್ರೆ ಬಿಸಿಲು ಕಾಯ್ತಾನೆ ಇರ್ತದೆ, ಬಡವ್ರ ಮನೆ ಅಂದ್ರೆ ಮಳೆ ಸುರಿತಾನೆ ಇರ್ತದೆ. ಅದಕ್ಕಾಗಿ ನಮ್ಮ ಮನೆನ ಮಾರ್ಸಕ್ಕಾಗತ್ತಾ? ತಮ್ಮ ಶೇಖರ್ ತಾನೇ ಪ್ರತಿನಿಧಿ. ನೀವೆಲ್ಲ ಹೀಗೆ ಒತ್ತಾಯ ಮಾಡಿದ್ರೆ ನಾನು ಏನು ಮಾಡೋದು? ಯಾರ ಜೊತೆ ಅಂತ ನಿರ್ಧಾರ ಮಾಡಿದ್ರ? ನಮ್ಮ ಜಾತಿಯವ್ರು ಯಾರು ಓಟ್ ಹಾಕ್ತಾರೋ ಅದೇ ಗೆಲ್ಲೋ ಪಕ್ಷ. ಬೇಕಾದ್ನ ಮಾಡಿದ್ರೆ ಮರ ನಿಲ್ದ್ರು ಓಟ್ ಹಾಕ್ತಾರೆ. ಸರಿ, ಎಲ್ಲರೂ ಸೇರಿ ನನ್ನ ತಮ್ಮ ಅಂತಾನೆ ಮುಡಿ ಮಾಡಿದ್ರಲ್ಲ, ಒಂದು ಓಟ್ ಕೂಡ ಆಚೆ ಈಚೆ ಆಗದೇನು ಹಾಕಬೇಕು. ಅದಕ್ಕೆಲ್ಲ ನಾವು ಒಂದಾಗಿರ್ಬೇಕು. ನಮ್ಮ ಜಾತಿಯವ್ರಿಗೆ ಏನೇ ಸಮಸ್ಯೆ ಬಂದರೂ ಅಷ್ಟೇ ಉಸಿರು ಕೊಟ್ಟು ಕಾಪಾಡ್ತೀನಣ್ಣ. ಅದು ಸಾಕು ಯಜಮಾನ್ರೆ, ನಿಮ್ಮನ್ನು ನಂಬ್ತೀವಿ. ನಮಸ್ಕಾರ ಯಜಮಾನ್ರೆ, ಹೇಗಿದ್ದೀರಾ? ನಮಸ್ಕಾರ ಶಕ್ತಿ ಅಣ್ಣ. ನಮಸ್ಕಾರ. ನಮಸ್ಕಾರ. ನೋಡ್ ತುಂಬಾ ದಿನ ಆಯ್ತು. ಸಮಯ ಕೂಡ ಬರ್ಬೇಕಲ್ಲ. ಸಿಗರೇಟ್ ಷಣ್ಮುಗ ಅಣ್ಣ, ಸಿಗರೇಟ್ ತಗೊಂಡ್ ಬಾಪ. ಸರಿ ಅಣ್ಣ, ತಗೊಂಡ್ಬರ್ತೀನಣ್ಣ. ಏನ್ ಶಕ್ತಿ ಅಣ್ಣ, ಹೇಳಪ್ಪ. ರಾಜ್ಯದರ ಕೇಸ್ ಏನಾಯ್ತು? ಅಪೀಲ್ ಮಾಡಿದ್ದೀನಿ. ಫಸ್ಟ್ ಅವನು ನೋಡು, ಬೇಲ್ನಲ್ಲಿ
ಹೇಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ಯಮ್ಮ. ನಾನ್ ಚೆನ್ನಾಗಿದ್ದೀನಿ. ಹೇ, ನಾನು ಹೋಗ್ತೀನಿ. ಬರ್ತೀನಿ. ಸರಿಮ್ಮ. ತಂಗಾಯನ್ ಮಗಳು ದಿನಕ್ಕೂ ತುಂಬಾ ಚೆನ್ನಾಗಾಗ್ತೀಯಾಳಲ್ಲ? ಇಷ್ಟ ಆಗಿದ್ದೇನೆ. ಇಷ್ಟ ಆಗಿದ್ರೆ ಮುಗಿಸ್ಬಿಡೋದಾನೆ. ನಿಲ್ಸೋಳು, ಇದು ನಮ್ಮ ಜಾತಿ ಹುಡುಗಿ ಅಣ್ಣ. ನೀವು ಜಾತಿ ಸಂಘ ಮುಕ್ಕೊಂಡ ತಪ್ಪಾಗೋಗ್ಬಿಡ್ತಾನ. ಏನ್ ತಪ್ಪಾಗುತ್ತೆ? ಊರಲ್ಲಿ ನಡೀದೇ ಇರೋದಾ? ನಮ್ಮ ಷಣ್ಮುಗ ಅದು ಕರೆಕ್ಟಾಗಿ ತಾನೆ ಇರ್ತಾನೆ. ನಿಮ್ಮ ಎಂಜಿಲ್ನ ತಿಂದು ಬೆಳೆದವಣ್ಣ. ಮದ್ವೆ ಮಾಡಿಡಣ. ಊರ್ನವ್ರ ಕಣ್ಣಿಗೆ ಅವನ್ ಹೆಂಡ್ತಿ, ನಿಮ್ಗೆ ಚಿಕ್ಕ ಮನೆ ಅಣ್ಣ. ಏನ್ ಹೇಳ್ತಿದ್ಯಾ ನೀನು? ತಮ್ಮ ಅಂಡೆಲಿದ್ರೆ ಅದು ನೀರು, ಅದೇ ಕಮಂಡದಲ್ಲಿದ್ರೆ ಅದು ತೀರ್ಥ, ಒಲೆಯಲ್ಲಿದ್ರೆ ಬೂದಿ, ಪೂಜಾರಿ ಕೈಲಿದ್ರೆ ವಿಭೂತಿ. ಎಲ್ಲ ಸರಿ, ಅದಕ್ಕೆ ಅವನು ಒಪ್ಕೊಳ್ತಾನ? ಅವನು ವಿಶ್ವಾಸವಾಗಿರ್ತಾನ ನಿಮ್ಗೆ? ಅಣ್ಣನ ಕಾಲ್ ಚಪ್ಪಲಿ ನಾನು. ನನಗೆ ನಂಬಿಕೆ ಇಲ್ಲಪ್ಪ. ನೀನನ್ನು ಯಾರಾದ್ರೂ ಕಡಿಯಕ್ಕಾಗತ್ತಾ? ಏನದು? ಯಾರಾದ್ರೂ ನನ್ನ ತೆರೆಯಕ್ಕಾಗತ್ತಾ? ಏನ್ ಹೇಳ್ತೀರಾ ನೀವು? ಅಣ್ಣ, ಸಿಗರೇಟ್ ಅಣ್ಣ. ಏ ಷಣ್ಮುಗ, ಅಣ್ಣ. ಶಕ್ತಿನ್ ಮುಗಿಸ. ಏ ಷಣ್ಮುಗ, ಬಿಡು, ಬಿಡು. ಬಿಡೋ ಬಿಡೋ. ಈಗ ನೋಡ್ದಿಯಲ್ಲ ಷಣ್ಮುಗನ್ನ? ನೋಡ್ದೆ. ನಂಬಿಕೆ ಇಲ್ಲ ಅಂತ ನಂಬ್ತೀನ್ರಿ. ಮಚ್ಚಿ ಒಳಗಿಡೋ. ಇಡ್ತೀನಣ್ಣ. ಅಣ್ಣೆ, ಅದ್ರಲ್ಲಿ ಒಂದು ಚಿಕ್ಕ ಸಮಸ್ಯೆ ಅಣ್ಣೆ. ಏನು? ಆ ಹುಡುಗಿ ಬೇರೆ ಜಾತಿ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅನಿಸ್ತಾ ಇದ್ದಾನೆ. ಹಾಗಾದ್ರೆ ತುಂಬಾ ಒಳ್ಳೇದಾಯ್ತು. ತಂಗಾಯನ್ ಮಂಟಪಕ್ಕೆ ಬರಕ್ ಹೇಳು. ಸರಿನಾ? ಇಲ್ಲಿ ನೋಡಿ, ನೀವು ನನಗೆ ಇಷ್ಟ ಆಯ್ತು. ಆದ್ರೆ ಸುಮ್ಮನೆ ಹಿಂದೆ ಮುಂದೆ ಬರಬೇಡಿ. ಏನಿದ್ರು ನನ್ನ ಅಪ್ಪನ ಹತ್ರ ಮಾತಾಡಿ. ಅದೇ ನಿಮ್ಮಪ್ಪ ಒಪ್ಪಿದಾರಲ್ಲ. ಒಪ್ಪಿದ್ರೆ ಶಾಸ್ತ್ರ ಪ್ರಕಾರ ಮಾತಾಡ್ಬೇಡ್ವಾ? ನನ್ನ ಅಪ್ಪ ಹೇಳೋದನ್ನೇ ನಾನು ಕೇಳ್ತೀನಿ, ಸರಿಯಾ? ಹೋಗು, ಹೇಗಿದ್ರು ನನ್ನೇ ಮದ್ವೆ ಆಗ್ಬೇಕು ನೀನು. ನನ್ನ ಮಗಳು ಆಸೆ ಪಟ್ಟಿದ್ದಾಳೆ. ಆ ಹುಡುಗನು ಒಳ್ಳೆ ಹುಡುಗನೇ. ಈ ಕಾಲದಲ್ಲಿ ಯಾರು ಜಾತಿ ನೋಡ್ತಾರೆ? ನೀವು ನೋಡೋದಿಲ್ಲ. ಲೆಕ್ಕ ತಗೊಂಡು ಎಲ್ಲರಿಗೂ ಇಷ್ಟ ಅಂತ ಜಾಗ ಕೊಡ್ತಾರೆ. ಇಲ್ಲ ಯಜಮಾನ್ರೆ, ನನ್ನ ಮಗಳು ಆಸೆ ಪಟ್ಬಿಟ್ಟಿದ್ದಾಳೆ. ನೋಡು, ಸರ್ಕಾರ ಜಾಗ ಕೊಡ್ತದೋ ಇಲ್ವೋ, ಅಣ್ಣನ ಮನಸ್ಸಿನಲ್ಲಿ ನಿಮ್ಗೂ ನಿನ್ ಮಗಳಿಗೂ ಜಾಗ ಕೊಟ್ಟಿದ್ದಾರೆ. ಅರ್ಥವಾಗ್ಲಿಲ್ವಲ್ಲ? ಅಣ್ಣ, ನಮ್ಮ ಜಾತಿ ಸಂಘಕ್ಕೆ ಮುಂದಿನ ಮುಖಂಡನೇ ನೀನೇ. ತಂಗಯ್ಯ, ನಿಮ್ಮ ಹೆಣ್ಣ ಇದನ್ನೇ ಬೇರೆ ಜಾತಿ ಅವ್ರಿಗೆ ಮದುವೆ ಮಾಡಿಕೊಟ್ರೆ ಇದನ್ನೇ ನೋಡ್ಕೊಂಡು ಎಲ್ಲರೂ ತಪ್ಪು ಮಾಡ್ಬೋದಲ್ಲ? ಹಾಗಾದ್ರೆ ನಮ್ಮ ಜಾತಿಗೆ ಏನು ಮರ್ಯಾದೆ? ಅದರಿಂದಾನೇ ನಿಮ್ಮ ಹೆಣ್ಣ ನಮ್ಮ ಜಾತಿಯವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತೀನಿ. ಯಾರಿದ್ದಾರೆ? ಯಾರಿಗ್ ಮದ್ವೆ ಮಾಡ್ಬೇಕು? ನಾನ್ ತಮ್ಮ ಅನ್ಕೊಂಡ್ರು ಷಣ್ಮುಗನ್ಗೆ. ಇವನಿಗ? ಅವನು ನಿಮ್ಗೆ ತಮ್ಮ ಆಗಿರ್ಬೋದು. ಅವನ್ ಮಾಡೋದು ಕೂಲಿ ತಾನೆ. ಅದಕ್ಕೇನಂತೆ ತಂಗಯ್ಯ, ಮದ್ವೆ ನಂತರ ಒಳ್ಳೆ ಕೆಲಸ ಕೊಡ್ತೀನಿ. ನಿನಗೂ ನಿನ್ ಕುಟುಂಬಕ್ಕೂ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಸರಿ ಯಜಮಾನ್ರೆ, ನಿಮಗಾಗಿ ನಾನು ಇದನ್ನ ಮಾಡ್ತೀನಿ. ನೀವು ಹೇಳ್ದಂಗೆ ನಡ್ಕೊಳ್ಳಿ. ಯಾಗಾದರೂ ನಿಮ್ಮ ಮಗಳ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ಬಿಡಿ. ಕುಡ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಮಗಳು ನಮ್ಮ ಜಾತಿ ಗೌರವನ ಕಾಪಾಡ್ತಾಳೆ, ನಂಬಿ. ನಮ್ಮ ಜಾತಿಗೆ ನಿನ್ನಿಂದ ಕಳಂಕ ಬರಬಾರ್ದು ಅಂತ ನಾನು ಹೇಳೋದು ನೀನು ಕೇಳ್ತೀಯಾ ಅಂತ ನಾನು ಮಾತು ಕೊಟ್ಟು ಬಂದಿದ್ದೀನಿ. ನಾನು ಬದುಕಿರೋದು, ನೇಣು ಹಾಕ್ಕೊಳ್ಳೋದು ನೀನು ತಗೊಳ್ಳೋ ನಿರ್ಧಾರದಲ್ಲಿದೆ. ನಾನು ನಿನ್ನ ಜೊತೆ ಇರಬೇಕಾ, ನೇಣು ಹಾಕೋಬೇಕಾ ಹೇಳು? ಹೌದು, ಮೈಸೂರಿಗೆ ತುಂಬಾ ಬಸ್ ಇರುವಾಗ ಯಾಕಪ್ಪ ಲಾರಿನಲ್ಲಿ ಬರ್ತಾ ಇದ್ಯಾ? ಬಸ್ ನಿಲ್ಸಕ್ ಹೇಳ್ದಲ್ಲಿ ನಿಲ್ಸಲ್ಲ, ಎಲ್ಲ ಒಂದ್ ಕಾರಣಕ್ಕೆ. ಹೌದು, ಸ್ವಲ್ಪ ಎಣ್ಣೆ ಹೊಡಿಯೋಣ. ಎಣ್ಣೆನಾ?
ನಿಮಗೂ ಒಂದು ಕಟಿಂಗ್ ಕೊಡ್ತೀನಿ. ಹಾಗಾದ್ರೆ ಹಾಕು ಹಾಕು ತಮ್ಮ. ನನಗೆ ಕಟ್ಟಿಂಗ್ ಸಾಲಲ್ಲ ಕಣಯ್ಯ, ಕ್ವಾಟ್ರ್ ಆದ್ರೂ ಬೇಕು. ಸರಿ ಅಣ್ಣ, ಟಂಬ್ಲರ್ ಇದೆ ಒಳಗೆ. ಅಲ್ಲಿ ನೋಡು, ಎಲ್ಲ ಸೆಟಪ್ಪು ಒಳಗೆ ಐತೆ. ಅದ್ರ ಹಿಂದ್ಗಡೆ ನೋಡು ಉಪ್ಪಿನಕಾಯಿ ಇದೆ, ಬೆಳ್ಳುಳ್ಳಿ ಉಪ್ಪಿನಕಾಯಿ. ಅದೆತ್ಕೋ, ತುಂಬ ಚುಳ್ಳಂತಿರುತ್ತೆ. ತಮ್ಮ ಸ್ವಲ್ಪ ಜಾಸ್ತಿ ಹಾಕು, ಹೊಡೆದು 3 ದಿವಸ ಆಯ್ತು. ಅಣ್ಣ ತಗೊಳ್ಳಿ ಅಣ್ಣ, ಕಟಿಂಗ್ ಹಾಕೊಳ್ಳಿ. ನೋಡ್ಕೊಂಡಪ್ಪ, ಗಾಡಿ ಓಡಿಸ್ತಾ ಇದೀನಲ್ಲ, ಕರೆಕ್ಟಾಗಿ ಹಾಕ್ಕೊಡ್ಬೇಕು. ಕುಡೀರಿ ಕುಡೀರಿ. ಹೌದು, ಈ ರೂಟಲ್ಲಿ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ಯಾ? ಎಲ್ಲಾನು ಒಂದು ಕಾರಣಕ್ಕೆ. ಏನು ಕೇಳಿದ್ರು ಕಾರಣ ಅಂತಾನೆ ಹೇಳ್ತಿದ್ಯಲ್ಲಪ್ಪ. ಸರಿ, ಅಲ್ಲಿ ಟಾರ್ಚ್ ಲೈಟ್ ಎಲ್ಲ ಕಾಣಿಸ್ತಿದ್ಯಲ್ಲ, ಹೌದು. ಹಾಗೆ ಗಾಡಿ ಸ್ವಲ್ಪ ಸ್ಲೋ ಮಾಡಿ. ಓ ಅದು ಸರಿ, ನೀ ಆ ಪಾರ್ಟಿನ? ಕಾರಣ ಕೇಳಿದ್ರಲ್ಲ, ಎಲ್ಲಾನು ಇದಕ್ಕೆ ಹೈವೇ ಲಾರಿನಲ್ಲಿ ಬರೋದು. ಅರ್ಥ ಆಯ್ತು. ಅಲ್ಲಿ ನೋಡಪ್ಪ, ಮಕ್ಕದಲ್ಲಿ ಡಿಮ್ ಅಂಡ್ ಡಿಪ್ ತೋರಿಸ್ಕೊಂಡು ರೇಟ್ ಹೇಳ್ತಾ ಇದಾರೆ. 2 ಬೆಳ್ ತೋರಿಸಿ 200 ರೂಪಾಯಿ ಅಂತ ಹೇಳ್ತಿದ್ದಾಳೆ. ರೇಟ್ ಓಕೆನಾ? ಅದು ಓಕೆನೆ, ನೀವು ಗಾಡಿ ನಿಲ್ಸಿ. ಇವಳು ಬೇರೆ ಬೆಳ್ಳೆ ಕೆಳಗಿಳಿಸ್ತಾ ಇಲ್ಲ. ಹೌದು, ನೀವು ಇಳಿಯಲ್ವಾ? ಹೇ ತಮ್ಮ, ನೀನ್ ನನಗೆ ಹೇಳ್ತಿದ್ಯಾ? ನಾನು ರೆಗ್ಯುಲರ್ ಆಗಿ ನಿಲ್ಸೋ ಜಾಗನೇ ಇದೆ ಕಣೋ. ನಮಗೆ ಮುಂದೆ ನಿಂತಿರೋದು ಸೆಟ್ ಆಗಲ್ಲ, ಹಿಂದ್ಗಡೆ ನಿಂತಿದೆ ನೋಡು, ಅದೇ ನಮಗೆ ಸೆಟ್ ಆಗೋದು. ಅದು ತುಂಬಾ ಡಿಮ್ ಆಗಿ ಕಾಣಿಸ್ತಿದೆ. ಫಿಗರ್ ಚೆನ್ನಾಗಿದೆ, ಕಂಪ್ನಿ ಹೇಗಿದೆ ನೋಡೋಣ. ಹೋಗಣ್ವಾ? ಹೌದು, ನಿನ್ನ ಮೊದಲೇ ನೋಡ್ದಾಗಿದೆಯಲ್ಲ. ಹೆಣ್ಣನ್ನ ಅನುಭವಿಸ್ಬೇಕು ಅಂತ ಅಂದ್ಕೋ, ಸಂಶೋಧನೆ ಮಾಡ್ಬೇಕು ಅಂತ ಅಲ್ಲ. ಬಾ. ಚೆನ್ನಾಗಿ ತತ್ವ ಮಾತಾಡ್ತಾಳಲ್ಲ, ಅನುಭವಶಾಲಿ. ನಾನು ನೀನು ಒಂದಾದ ಮೇಲೆ ಈ ಚಂದ್ರನನ್ನು ನೋಡಿ. ಹೋಗಪ್ಪ, ಅದೇ ತುಂಬಾ ಸಲ ಚಂದ್ರನನ್ನು ನೋಡಿದ್ಯಲ್ಲ, ಮತ್ತಿನ್ನೇನು? ಎಷ್ಟು ಸರಿ ನೋಡಿದ್ರು ಬೋರ್ ಹೊಡಿಲ್ಲ ಹುಡುಗಿ. ಹೌದು, ನಿನ್ ಹೆಸರೇನಂತ ಹೇಳ್ದೆ? ಹುಲಿನಾ? ಬೀಜ ತೆಗ್ದಿರೋದ, ಬೀಜ ತೆಗೆದೇ ಇರೋದ? ಕಿಂಡಲ್ಲ, ಹುಲಿ ಪಾಂಡಿ. ಹುಲಿ ಪಾಂಡಿ. ಹುಲಿ ಹೆಂಗ ಹಾರತ್ತೆ ಅಂತ ನೋಡೋಣ. ಏಯ್, ಏನ್ ಬಂದ್ ಕೂಡ್ಲೆ ಮಲ್ಕೊಂಬಿಟ್ಟೆ? ನನಗೆ ಮೂಡ್ ಬರೋದ್ ಬೇಡವಾ? ನೀನ್ ಕೊಡ 200 ರೂಪಾಯಿಗೆ ನಿಂಗೆ ಬಿಸಿ ಹೆಚ್ಚು ಮಾಡಿ ಮೂಡ್ ಬೇರೆ ಏರಿಸ್ಬೇಕಾ? ನಿಂಗೆ ಮೂಡ್ ಏರಿಸ್ಬೇಕಂದ್ರೆ ಹೆಂಡ್ತಿನ ಕರ್ಕೊಂಡು ಊಟಿ ಕೊಡಕೆನಾಲ್ಗೆ ಹೋಗಿ ರೂಮ್ ಮಾಡಿ ಮೂಡ್ ಏರಿಸ್ಕೋ. ನಂಗೆ ಟೈಮ್ ಆಗ್ತಿದೆ, ಬೇರೆ ಪಾರ್ಟಿನ ನೋಡೋದ್ ಬೇಡ್ವಾ? ತುಂಬಾ ಅವಸರ ಮಾಡ್ತಾಳಲ್ಲ, ಟಕ್ಕಂತ ಕಳಿಸ್ಬಿಡ್ತಾಳ. ಓಯ್ ನಿಲ್ಲೋ. ಏಯ್, ನೀನ್ ತಾನ್ ಹೇಳ್ದೆ ಹುಲಿ ಹೇಗ್ ಹಾರುತ್ತೆ ಅಂತ. ಅದಕ್ಕಾಗಿ ಒಣಗಿದ್ ಮರ ಬೀಳೋ ತರ. ತಗೋ, ಇದನ್ ಹಾಕು ಸೇಫ್ಟಿಗೆ. ಇದೇನಿದು, ಒಂದೇ ಕೊಡ್ತಿದ್ಯಾ? ಡಬಲ್ ಆಗಿ ಕೊಡು, ಸ್ಟೀಲ್ ಬಾಡಿ ಅಲ್ವಾ? ಓಯ್, ಇದು ಕಡಲೆ ಮಿಠಾಯಿ ಅಲ್ಲಪ್ಪ, ಕಾಂಡಮ್. ಸರಿ, ಮುಖ ಆ ಕಡೆ ತಿರುಗ್ಸು. ಕಾಂಡಮ್ ಗೌರ್ಮೆಂಟ್ ಹಾಸ್ಪಿಟಲ್ ತಂದಿದ್ದಾಳು. ಸರಿಯಾಗಿ ಹಾಕೊಳ್ಳಯ್ಯ. ಬಂದ್ ಹಾಕೊಡ್ತೀಯಾ? ಏನ್ ಹೊಸದಾಗ ಹೇಳ್ಕೊಡ್ತಿದ್ಯಾ? ಓಯ್, ಉಗ್ರಲ್ ಕೀಳ್ಬೇಡಯ್ಯ. ಗಟ್ಟಿಯಾಗಿ ಹಿಡ್ಕೋ. ಪೂರ್ತಿ 500 ರೂಪಾಯಿ ಕೊಟ್ಬಿಡ್ತೀಯಾ? ಒಳ್ಳೆ ಕಂಪ್ನಿ ಕೊಡು, ನಾ ಕೊಡ್ತೀನಿ. ನನ್ಗೊಂದು ಗ್ಲಾಸಲ್ಲಿ ಉಯ್ಯಕ್ಕ. ಇದೋ ಕುಡಿ. ಅಪ್ಪ, ಇದೋ ಉಪ್ಪಿನಕಾಯಿ. ಉರಿತಿದೆ, ಎಣ್ಣೆ ಕೊಡಕ್ಕ. ಏನಾಯ್ತೆ? ಅದನ್ ಯಾಕೆ ಕೇಳ್ತೀರಾ? ಕ್ರೂರಿ ಮನುಷ್ಯನಾ? ಉರಿತಿದೆ. ಕೈನ ನೋಡ್ಕೊಂಡು ಅಮ್ಮಿಕ್ ಬಿಟ್ಟ. ಇನ್ನೊಂದು ಟಂಬ್ಲರ್ ಕೊಡು. ಇದಕ್ಕೆ ಬಾಂಬೆ ರೆಡ್ ಲೈಟೇ ಪರವಾಗಿಲ್ಲ. ಜಾಕೆಟ್ ಬೇರೆ ಹರಿದಾಕ್ಬಿಟ್ಟ. ಕ್ರೂರ ಮನುಷ್ಯ. ಕಾಮದಾಸಲಿ ಕೈಯನ್ನು ಹಿಡಿದು ಅಮ್ಕಿ ನೋವು ಮಾಡ್ಬಿಟ್ಟ. ಅಮ್ಮ, ಏನ್ ಹೇಳೋದು? ಏ ದನ, ಅಲ್ಲೇನ ಶಬ್ದ ಅಲ್ಲಿ? ಇನ್ನೊಂದು ಟಂಬ್ಲರ್ ಬಿಟ್ಟು ಕತ್ತಿದಾನೆ. 101 ನೆನಪು ಎದೆಯಾಳದಿಂದ. ಏನಪ್ಪ ಹಾಡಾಡ್ತಿದ್ದಿ? ನಿದ್ರೆ ಬರ್ತಿದ್ಯಾ? ಏನ? ನಿದ್ದೆ ನನಗ್ ಬರ್ತಾ ಇದೆ ಅಂತ ಆಡ್ತಾ ಇಲ್ಲಮ್ಮ, ನಿದ್ದೆ ನಿನಗ್ ಬರ್ಬಾರ್ದು ಅಂತ. ಏನಯ್ಯ, ಇಲ್ಲಿ ಎಷ್ಟೋ ಮಂದಿ ಇದ್ದಾರೆ, ನನ್ನ ಹತ್ರ ಮಾತ್ರ ಯಾಕೆ ಬರ್ತಿ? ಅದು ಏನ್ ಮಾಯಾ ಅಂತ ಗೊತ್ತಿಲ್ಲ, ನೀನ್ ನೋಡಿದ್ರೇನೆ ಹಂಗೆ. ಏನು ಚಾಪೆ ದಿಂಬೆಲ್ಲ ಒಂದೇ ಸೆಟಪ್ ಆಗಿದೆ? ಎಲ್ಲ ನಿನ್ಗೋಸ್ಕರನೇ. ಸರಿ, ಕತೆ ಹೇಳೋ ಸಮಯನ ಇದು? ಹೌದೌದೌದೌದು, ಇದು ದೇಹ ಮಾತಾಡೋ ಸಮಯ ಅಲ್ಲ. ಬಾ, ಇಬ್ರು ಸೇರಿ ಸ್ವರ್ಗ ಸೇರೋಣ. ಸರಿ.
ಕವಿತಾ, ಕನ್ನಡದಲ್ಲಿ 100ಕ್ಕೆ 100, ಆಂಗ್ಲದಲ್ಲಿ 100ಕ್ಕೆ 100, ಗಣಿತದಲ್ಲಿ 100ಕ್ಕೆ 100, ಸೈನ್ಸ್ನಲ್ಲಿ 100ಕ್ಕೆ 100, ಸಮಾಜದಲ್ಲಿ 100ಕ್ಕೆ 100, 500ಕ್ಕೆ 500. ವೆರಿ ಗುಡ್ ಕವಿತಾ, ನೀ ತುಂಬಾ ಮುಂದೆ ಬರ್ತೀಯಮ್ಮ. ಯೋ 200 ರೂಪಾಯಿ ಸೇರಿಸಿ ಕೊಡೋ, ಕಂಪ್ನಿ ಕೊಡ್ತೀನಲ್ಲ. ಹಾ ಯೋ ಅದೇ ಎಲ್ಲ ಮಾಡ್ತಿದ್ದೀನಲ್ವಾ, ಒಟ್ಟು 500 ರೂಪಾಯಿ ಕೊಡು. ಇವಾಗ ಹೇಗಿದ್ದೀರಪ್ಪ? ಪರವಾಗಿಲ್ಲಮ್ಮ. ಅಮ್ಮ ಬಂದೆ ಕವಿತಾ. ಅಮ್ಮ ತಗೋಮ್ಮ, ಎಲ್ಲಾ ಸಾಮಾನು ತಗೊಂಡಿದ್ದೀನಿ. ಸರಿ ನೋಡಿ ಖರ್ಚು ಮಾಡು. ನಾನು ನೋಡ್ಕೋತೀನಿ. ಇವತ್ತು ಕಲೆಕ್ಷನ್ ಪರವಾಗಿಲ್ಲಮ್ಮ. ಅಯ್ಯೋ ಏನಿದು ಹೀಗೀರಿದ್ದಾರೆ? ಏನಮ್ಮ ಹೊಸದಾಗಿ ಕೇಳ್ತಾ ಇದ್ಯಾ? ಬರೋರೆಲ್ಲ ಮನುಷ್ಯರಾಗಿದ್ರೆ ಪರವಾಗಿಲ್ಲ, ಬರೋರೆಲ್ಲ ಮೃಗಗಳೇ ಆಗಿದ್ದಾರೆ. ಅಯ್ಯೋ ಹೇಗಮ್ಮ ಸಹಿಸ್ಕೋತೀಯ ಇದನ್ನೆಲ್ಲ? ಸ್ವಲ್ಪ ಎಣ್ಣೆ ರೆಡಿ ಮಾಡು. ಸರಿಮ್ಮ. ತಗೋ, ಈ ಹಣನ ತಗೊಂಡು ಎತ್ತಿಡು. ಅಪ್ಪಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗತ್ತೆ. ಸರಿಮ್ಮ, ಈಗ್ಲೇ ಮದ್ದು ಅರ್ದು ಬಿಡ್ತೀನಮ್ಮ. ಆಮೇಲೆ ನನ್ನ ಅಳಿಯನ ಹತ್ರ ಏನು ಮಾತಾಡಕ್ಕಾಗಲ್ಲ. ಕೆಲಸ ವಿಷಯದಲ್ಲಿ ಅವನು ತುಂಬಾ ಕೋಪ ಮಾಡ್ಕೊಂಡು ದುಮ್ತಾನೆ. ಹೋಗಿ ಭದ್ರವಾಗಿ ಸೇರು. ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡು. ಹೋಗಪ್ಪ. ನಾಗರಾಜಣ್ಣ, ನಾನ್ ಗಾಡಿಗೆ ಲೋಡ್ ಏರಿಸಿ ಮೈಸೂರು ದಾರಿನಲ್ಲಿ ಕೊಯಂಬತ್ತೂರ್ಗೆ ಹೋಗ್ತೀನಿ. ಈಸಿ ಆಗಿರುತ್ತೆ. ನನ್ನ ಹತ್ರ ಹೇಳೋ ಬದಲು ನನ್ನ ಅಳಿಯನ ಹತ್ರ ಹೇಳಪ್ಪ. ಅವನ ಹತ್ರ ಬೇರೆಯಾ? ಸರಿ ಬನ್ನಿ. ಆ 3 ಲೋಡ್ಗೆ ಬಿಲ್ ಹಾಕಿದ್ರಾ? ಸರಿ ಹಾಕ್ತೀನಿ ಸರ್. ಬೇಗ ಹಾಕಿ. ಅಬ್ಬಬ್ಬಾ, ಶುರು ಮಾಡಿಬಿಟ್ಟಿಯ ನಿನ್ ಡೈಲಿ ಕತೆನಾ? ಏನೋ ಇದು, ಯಾವಾಗ ನೋಡಿದ್ರು ಪಾರ್ಸಲ್ ಊಟ. ಪಾರ್ಸಲ್ ಊಟ ಬಿಡಕ್ ಆಗಲ್ವೇನೋ ನಿನ್ಗೆ? ನಾಗರಾಜಣ್ಣ, ನೀನ್ ಅಳಿಯಂಗೆ ಸರಿಯಾದ ಕಾಲಕ್ಕೆ ಮದುವೆ ಮಾಡ್ಬಿಡೋ. ಪಾರ್ಸಲ್ ಊಟನೇ ಮಾಡ್ತಾ ಇದ್ದೀರಿ ಹೇಗೆ? ಲೋ ಪುಟ್ಟ, ಶ್ರೀರಂಗಪಟ್ಟಣದಲ್ಲಿ ತುಂಬಾ ಸುಂದರವಾಗಿರೋ ಓದಿದ ಹುಡುಗಿ ಒಂದಿದೆ, ಮದುವೆ ಆಗ್ತೀಯಾ? ಸರಿ ಸರಿ ಬಿಡು, ಬೇಡ. ಇಲ್ಲ, ನೀನಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ. ವಯಸ್ಸಾಗ್ತಾ ಇದೆ ಅಲ್ವಾ? ಇಲ್ಲಿ ನೋಡು ಪಾಂಡಿ, ನೀನು ನೋಡೋ ಅಂಗಡಿಲೆಲ್ಲ ತಿಂಡಿ ತಿನ್ನೋನು. ಆದ್ರೆ ನನ್ನ ಅಳಿಯ ಇಷ್ಟ ಇದ್ರೆ ಮಾತ್ರ ಅಸ್ತ್ರೆ ತಿಂತಾನೆ. ಅದೇ ಯಾಕೆ ಅಂತ ಅಣ್ಣ, ಈ ವಯಸ್ಸಿನಲ್ಲಿ ಒಳ್ಳೆ ಊಟ ಮಾಡ್ಬೇಕಲ್ವಾ? ಯಾರು ಇವ್ರ? ತುತ್ ಕೊಟ್ರೆ ವಾ ಅಂತ ವಾಂತಿ ಮಾಡಿದ್ರು. ಅಲ್ಲ ಸರ್, ಹುರಿದು ಮೀನು ಸಾಂಬಾರ್ ಮಾಡಿದೀನಿ. ಸಾಯಂಕಾಲ ಮನೆ ಹತ್ರ ಬರ್ತೀರಾ? ಸುಮ್ನೆ ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತೀಯಾ? ಕೆಲ್ಸ ನೋಡಕ್ಕೆ ಕರಿತಿದೀನಿ. ಏನಮ್ಮ ಪಾರ್ವತಿ, ಅವ್ನ್ ಫ್ರೆಶ್ ಆಗಿ ಕೊಟ್ರೆ ಊಟ ಮಾಡಲ್ಲ, ಇದ್ರಲ್ಲಿ ನೀನು ಗಂಡ ತಿನ್ ಮಿಕ್ಕಿದ್ ಕೊಡ್ತೀಯಾ? ಸಾಕು ಸಾಕು, ಅವನೇ ನಾನು ಹಾಕೋಕೆ. ಕೋಪ ಬರ್ಸ್ಬೇಡ, ಲೋಡ್ ಹಾಕಿದಾಯ್ತಲ್ಲ, ಹೋಗ್ತಾ ಇರೋ. ಬಾಲ, ಈ ಗಾಡಿಗೆ ಲೋಡ್ ಕರೆಕ್ಟಾಗಿ ಸಿಗೋ ಹಾಗೆ ನಿನಗೊಂದು ಲೋಡ್ ತಕ್ಷಣ ಸಿಗ್ತಾ ಇಲ್ವಲ್ಲ? ಸರಿ ಅಣ್ಣ, ನಾನು ಲೋಡ್ ತಗೊಂಡು ಹೊಡ್ತೀನಿ. ಬಾಲ, ನಾ ಕಾಶಿ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ. ನೀನು ಬೇರೆಲ್ಲ ಹೋಗ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹಾಗಾಗಿ ಹೇಳಿ ಹೋಗ್ತಾ ಇದ್ದೀನಿ. ಆ ಕಡೆ ಕೆಲಸ ಇದೆ, ನಾನು ಬರ್ತೀನಿ. ಬ್ಯಾಂಕ್ ವರ್ಗೂ ಹೋಗ್ಬೇಕು. ಬಾಲ, ಚಿಕ್ಕಪ್ಪ ಬ್ಯಾಂಕ್ ಲೋನ್ ಹಾಕಿ ಲಾರಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಮಾಡೋಣವಾ? ಈಗಿರೋ ಪರಿಸ್ಥಿತಿಯಲ್ಲಿ ಮೋಟಾರ್ ಕೆಲಸ ಮಾಡೋದು ತುಂಬಾ ಕಷ್ಟ. ಏನೇ ಆದ್ರೂ ಆಲೋಚನೆ ಮಾಡಿ. ಹೇಳಿದ ತಕ್ಷಣ ಅಪಶಕನ ನುಡಿತೀಯಲ್ಲ. ಏನಾಯ್ತು ಪಾಂಡಿ? ಗಾಡಿ ಬಗ್ಗೆ ಯೋಚನೆ ಮಾಡಿದೇನೆ ಟೈರ್ ಪಂಚರ್ ಆಯ್ತು. ಏನ್ ಪಾಂಡಿ, ಟೈರ್ ಪಂಚರ್ ಆಗಿದೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮೇಜರ್ ಸುಂದರರಾಜನ್ ಹತ್ರ ಹೇಳಿದ್ದೇನೆ ಹೇಳು. ನನಗೆ ಬೇರೆ ಟೈಮ್ ಆಗ್ತಿದೆ ಪಾಂಡಿ, ಬೇಗ ಹೋಗ್ಬೇಕು. ಏಯ್, ಪಂಚರ್ ಹಾಕಕ್ ದುಡ್ಡಿಲ್ಲಪ್ಪ. ಹಾಗೆ ತಳ್ಕೊಂಡೋಗು, ನಿಂಗೂ ಬುದ್ಧಿ ಬರುತ್ತೆ. ಪಂಚರ್ ಹಾಕಕ್ ದುಡ್ಡು ಕೊಡ್ತಾ ಹೋಗ್ತಾ ಇದೆಯಲ್ಲ. ಇರು, ಸ್ವಂತವಾಗಿ ಲಾರಿ ಇಟ್ಟು ನಾನೇ ಹೊಸ ಅಂಗಡಿ ಇಡ್ತೀನಿ. ಏ ಬೇಗ ಬೇಗ ಹತ್ತೆ, ಹತ್ತಕ್ಕೆ ಮುಂಚೆ ಹೊರಟು ಬಿಡ್ತಾನೆ. ಬನ್ನಿ ಬನ್ನಿ, ಬೇಗ ಹತ್ತೆ, ಬೇಗ ಎತ್ಕೊ. ಲಾಸ್ಟಲ್ಲಿ ಹೋಗಮ್ಮ, ಲಾಸ್ಟಲ್ಲಿ ಹೋಗು. ಕುತ್ಕೊಮ್ಮ. ಪರವಾಗಿಲ್ಲ ಕಣೆ, ಇವತ್ತು ಕೂತ್ಕೊಳ್ಳೋಕೆ ಜಾಗ ಸಿಕ್ತಲ್ವಾ? ಹೆಂಗಸರು ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ಗಂಡು ಕೂತ್ಕೊಂಡ್ಬಿಡ್ತಾರೆ. ಟಿಕೆಟ್ ಚಿಲ್ಲರೆ ಕೊಡಮ್ಮ. ಇಬ್ರಿಗೆ ಜಯನಗರಿಗೆ ಕೊಡಿ. ನೋಡ್ಕೊಂಡು ನಾಕ್ ಕಿತ್ಬಿಡ್ಬೇಡ. ಟಿಕೆಟ್ನ ಭದ್ರವಾಗಿಟ್ಕೋ. ನೆಕ್ಸ್ಟ್ ಟಿಕೆಟ್ ಭಾರತಿ ನಗರ. ಬೇರೆ ಇದು ಕೊಡಮ್ಮ, ನೀನೇ ಟಿಕೆಟ್ ಇಟ್ಕೋ. ಬೇಗ. ಸರಿ ಸರಿ. ಟಿಕೆಟ್ ಏನ್ ಕಷ್ಟ ಕೊಡ್ತಾನೆ, ಒರ್ಸ್ಕೊಂಡೇ ಇದ್ದಾನೆ. ಎಲ್ಲಾರು ನೋಡ್ಕೊಂಡ್ರಮ್ಮ, ಪಾಪಿ, ಟಿಕೆಟ್ ಇದಕ್ಕಾಗೆ ಬರ್ತಾರೆ. ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಹೌದೌದು, ಇದಕ್ಕಾಗಿನೇ ಬರ್ತಾರೆ. ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಟಿಕೆಟ್ ಪಾಪಿಗಳು. ನೀವು ಎದುರುಗಡೆ ಬನ್ನಿ. ಈ ದಾರಿನಲ್ಲಿ ಇರೋದೇ ಒಂದ್ ಬಸ್ಸು, ಇವ್ರ ತೊಂದ್ರೆ ಸಹಿಸಕ್ಕಾಗ್ತಿಲ್ಲ.
ಸ್ಟಾಪ್ನಲ್ಲಿ ಇಳಿತೀನಿ. ಅದ್ರೊಳಗೆ ಎಷ್ಟು ಅದುಮ್ತೀಯೋ ಅದನ್ನ ಎಲ್ಲರೂ ಟಿಕೆಟ್ ತಗೊಂಡ್ರಮ್ಮ. ಪರವಾಗಿಲ್ಲ, ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಲು. ಹಲೋ, ಅವನ್ನ ಡೀಸೆಂಟಾಗಿ ಹ್ಯಾಂಡಲ್ ಮಾಡಿದ್ರಿ, ನೀವು ನಂಗೆ ಇಷ್ಟ ಆದ್ರಿ. ಏನೇ ಮಂಜುಳಾ, ಟಾರ್ಚ್ ಲೈಟ್ ಕೆಲಸ ಹೇಗಿದೆ? ಯಾಕಕ್ಕ ಕೇಳ್ತೀರಾ? ಬರೋರ್ನೆಲ್ಲ ಸಂಭಾಳಿಸೋದೇ ಕಷ್ಟ ಆಗ್ತಿದೆ. ಅದಕ್ಕೆ ಅಲ್ವಾ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ವಯಸ್ಸಿನಲ್ಲೂ KPR ಜ್ವಲಿಸ್ತಾ ಇದೆಯಾ? ಮೈನರ್, ಈ ಕೆಲ್ಸಕ್ಕೆ ಗೋಡೆ ಪಳಪಳ ಅಂತಿದ್ರೇನೆ ಚಿತ್ರ ಬರೆಯೋಕೆ ಬರ್ತಾರೆ. ನೀನು ಹಾಗೆ ತಾನೇ ಬಂದೆ? ಹೌದು, ಮೈನರ್ ಆಗ್ತಾನೆ ಬಂದೆ. ನಿನ್ನ ಹತ್ರ ಎಲ್ಲಾನು ಕೊಟ್ಬಿಟ್ಟು ಕೂತ್ಕೊಂಡಿದ್ದೀನಿ. ಅಕ್ಕ, ಅ, ಅ. ಏನಪ್ಪಾ ತಂಗದೂರೆ? ನಂಜುಂಡ ಹತ್ರ 2 ಹುಡುಗಿ ಹೊಸ್ದಾಗ್ ಬಂದಿದಾರಂತೆ, ಕರ್ಕೊಂಡ್ ಬರ್ಲಾ ಅಂತ ಕೇಳಿದ್ರು. ಏಯ್, ಅವನ ಹತ್ರ ಎಲ್ಲ ಹಾಗೆ ಹೀಗೆ ಅಂತ ಪೇಷಂಟ್ ತರಾನೇ ಇರ್ತಾರೆ. ಗೋವಿಂದ್ರನ ಹತ್ರ ಸರಿಯಾದದ್ದಿದೆ, ಅದನ್ನ ಎತ್ಕೊಂಡ್ ಬಾ. ಅವನ ಹತ್ರದಿಂದ ಕರ್ಕೊಂಡ್ ಬರೋದಕ್ಕಿಂತ ತಗೊಳ್ಳಿ ಅಕ್ಕ, ಬಾವಿ ಹಾಕೊಳ್ಳಿ. ಸುಮ್ನೆ ಇದೆ, ಆಗ್ಬೇಕಾದ ಕೆಲ್ಸ ನೋಡೆ. ಅಕ್ಕ, ರೋಜನ ಮಂಡ್ಯ ಕಳ್ಸ್ಲಾ? ಬೆಳಗ್ಗೆ ಅಷ್ಟೇ ಬಂದಿದ್ದಾಳೆ, ಟಯರ್ಡ್ ಆಗಿರ್ತಾಳೆ. ನರ್ಮದಾನ್ ಕರ್ಕೊಂಡು ಹೋಗು. ಸರಿ ಅಕ್ಕ, ನರ್ಮದಾ ಇವತ್ತು ಒಳಗಡೆ ಇರೋಂಗಿಲ್ಲ. ಹೊರಗೇನಾ? ನರ್ಮದಾ అక్క 22 రోజులైంది. నాకే అబద్ధం చెప్తావా? ನೀನೊಬ್ಳು ಲೆಕ್ಕ ಮಾತ್ರ ಅಲ್ಲ, ಇಲ್ಲಿರೋ ಎಲ್ರು ಲೆಕ್ಕನೂ ನಂಗೆ ಗೊತ್ತು. ಏಯ್, ಗಾಡಿ ಬಂತು, ಇವಳನ್ನ ಬೇರೆ ಪಾರ್ಟಿ ಕಳ್ಸು. ಸರಿಗೋ ಅಕ್ಕ ಹತ್ರ ಹೇಳ್ಬಿಟ್ಟೋಗು. ಒಳ್ಳೆ ಕಂಪ್ನಿ ಕೊಡ್ಬೇಕು. ಈ KPRಗೆ ಒಳ್ಳೆ ಹೆಸರು ತರಬೇಕು, ಸರಿನಾ? ಆಗ್ಲೇ 4 ಕಸ್ಟಮರ್ಸು ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಒಂದ್ ಹೆಣ್ಣು ಗಂಡನ ಹತ್ರ ಮಲ್ಗೋದ್ ಬೇರೆ, ಕಸ್ಟಮರ್ಸ್ ಹತ್ರ ಮಲ್ಗೋದ್ ಬೇರೆ. ಅರ್ಥ ಆಯ್ತು ಅಂದ್ಕೊಂತೀನಿ. ಚೆನ್ನಾಗ್ ಮಾಡ್ತಾಳೆ ಅಡ್ವೈಸು. ಗಂಡನ್ನು ಕೂಡ ಈಸಿಯಾಗಿ ಯಾಮರ್ಸ್ಬಿಡ್ತಾಳೆ. ಆದ್ರೆ ಕಾಸು ಕೊಡೋವನ್ನೇ ಯಾಮರ್ಸಕ್ಕಾಗತ್ತಾ? ಆದ್ರೆ ಅವನೇನ್ ಬಿಡ್ತಾನ? ಹೋಗು, ನೋಡ್ಕೊಂಡು ನಡ್ಕೋ. ಅಕ್ಕ, ನಾನು ಹೇಳೋದ್ ಕೇಳು. ಅಕ್ಕ, ಇಬ್ರು ಅರ್ಧ ಗಂಟೆ ಅಂತ ಹೇಳಿದ್ರು. ಹೋದ್ರೆ 3 ಜನ ಫುಲ್ ಆಗಿ ಇದ್ದು ಬರೀ 1000 ರೂಪಾಯಿ ಕೊಟ್ಟು ಏ ಹೋಗಿದ್ದಾರೆ. ಮೈನರ್, ಏನ್ ಪಾರ್ಟಿ ಹಿಡ್ದಿದ್ಯಾ? ನಂಬರ್ ಗೊತ್ತಲ್ವಾ? ಮೊದ್ಲು ಫೋನ್ ಮಾಡು. ಹಲೋ, ಏ ಕೊಡ ಇಲ್ಲಿ. ಏನು 1000 ರೂಪಾಯಿ ಕೊಡೋದಾ? ಬಾಕಿ ದುಡ್ಗೆ ನಿಮ್ಮಮ್ಮ, ಅಕ್ಕ, ಚಿಕ್ಕಮ್ಮ ಎಲ್ಲ ಬರ್ತಾರಾ? ಮರ್ಯಾದಕ್ಕೆ ಕೊಟ್ಟು ಕಳ್ಸು. ಹೋಗು, ಬಾಕಿ ದುಡ್ಡು ಇಸ್ಕೊಂಬ. 3 ಜನ ಯಾಮರ್ಸ್ಬಿಟ್ರಲ್ಲ, ನನಗೆ ಗೊತ್ತಿಲ್ದೆ ಗೋದಾವರಿ, ಅವಳಿಗೆ ಸೇರ್ಬೇಕಾದನ್ನ ಕೊಟ್ಟು ಕಳ್ಸಮ್ಮ. ನಾವು ನ್ಯಾಯವಾಗಿದ್ರೇನೆ ನಮ್ಮನ್ನ ಹುಡ್ಕೊಂಡು ಜನ ಬರ್ತಾರೆ. ಹೋಗಮ್ಮ. ಸರಿ ಅಕ್ಕ, ಬಾ. ನಿಮ್ಮ ಮಗಳು ಶಾಲೆಗೆ ಹೋದ್ಲಾ? ಬಸ್ಗೆ ಹಣ ಕೇಳಿದ್ರಲ್ಲ, ನಮ್ಮ ಅತ್ತೆ. ಕೊಡಮ್ಮ. ಚಿಲ್ರೆ ಆಹಾ. ಇದು ನಾನು ಹೊರಡ್ತೀನಿ. ಇದ್ರಲ್ಲಿ 10 ಪೆಟ್ಗೆ ಆಂಧ್ರ ಕಳಿಸಿ, Okay, ಮತ್ತೆ sir. 10 ಪೆಟ್ಗೆ ಕೇರಳ Okay, ಕಳಿಸಿ. sir. ನಮ್ಮ ಕಂಪ್ನಿ ಹೆಸರಲ್ಲಿ ಬಿಲ್ ಹಾಕಿ. ಸರಿ ಸರ್. ಬಿಲ್ ಹಾಕಿ ಇನ್ಫಾರ್ಮ್ ಮಾಡಿ. ಓಕೆ? ಓಕೆ ಸರ್. ಬೇಗನೆ ಆಗ್ಬೇಕು. ಆಗ್ಲಿ ಆ, ಏ ತಿರ್ಗ್ಸು. ಹಾ, ಹಾಗೆ ಇಡು. ಚೆನ್ನಾಗಿದ್ದಾಳೆ. ಏನಪ್ಪ ಅದೇನೆ, ಅದೇ ಅಂದ್ರೆ? ಹುಡುಗ ಸಿಕ್ಕಾಕೊಂಡ್ಬಿಟ್ಟ. ಯಾಕೆ ಹೇಳ್ತೀಯೋ? ಇರಿ
ಒಂದು ಗುಂಡ್ಬಲ್ ತಗೊಳ್ಳಿ. ಏನದು? ಏ ಒಂದು ಗುಂಡ್ಬಲ್ಪ್ ತಗೊಳ್ಳಿ. ಆ, ಓ. ಏನ್ ಹೇಳಿದ್ರು ಗೊತ್ತಾಗಲ್ಲ. ಹಾ ಕೊಡು ಕೊಡು ಕೊಡು. ಆ, ಹಾ ಎಷ್ಟು ಪವರು. ನಾ ಹೇಳಿದೆ ಅಲ್ವಾ, ನಾ ಹೇಳಿದೆ ಅಲ್ವೇ, ಹುಡುಗ ಕನ್ಫರ್ಮ್ ಆಗಿ ಸಿಗಾಕೊಂಡ್ಬಿಟ್ಟ. ಇದನ್ ಮಡಿಕೆ ಹಾಗೆ ಹೇಳ್ತೀನಿ. ಅದೇ ಅದೇ ಕರೆಂಟ್ ಇಲ್ಲೇ ಬರ್ಬಿಡ್ತಾ ಇದೆಯಲ್ಲೋ. ಏ ಬಾಲ, ನಾ ತುಂಬಾ ಫಿಗರ್ಗಳನ್ನು ನೋಡಿದವನು. ನೀನ್ ನೋಡಿರೋ ಫಿಗರ್ನ ನನಗೆ ತೋರಿಸು, ಅವಳು ನಿನಗೆ ಸಿಗ್ತಾಳ ಇಲ್ವಾ ಅನ್ನೋದನ್ನ ನಾನು ನಿನಗೆ ತೀರ್ಪು ಹೇಳ್ತೀನಿ. ಸರಿ, ಆ ಹುಡುಗಿ ಯಾವ ಏರಿಯಾ? ಬಾಲ, ಪಾಂಡಿ ಹತ್ರ ಎಣ್ಣೆ ಯಾರಂತ ತೋರ್ಸು, ಅವನು ಬೇಗ ಮುಗಿಸ್ತಾನೆ. ಮಾಮ, ಗಾಂಧಿ ರೋಡ್ ಪಕ್ಕದಲ್ಲಿರೋ ಒಂದು ಛತ್ರ ಬಸ್ ಸ್ಟ್ಯಾಂಡ್ಗೆ ಸರಿಯಾಗಿ 11 ಗಂಟೆಗೆ ಬರ್ತಾಳೆ. ಹಾ, ಇವಾಗ ಗೊತ್ತಾಯ್ತು. ದಿವಸ ಬ್ಯಾಂಕ್ ಹೋಗ್ತೀನಿ ಅಂತ ಅವಳ ಹಿಂದ್ಗಡೆನೆ ನೀನ್ ಹೋಗ್ತಾ ಇದ್ದೆ. ಯಾಕೆ ನಾಚ್ಕೋತಾ ಇದ್ದೇನೆ ನೋಡು ಅಳಿಯ. ಲೇ, ಅಣ್ಣ ಬಿಡಣ. ಏಯ್, ನನ್ನ ಜೊತೆ ಬಾ, ಆ ಹುಡುಗಿ ನಿಂಗೆ ಸೆಟ್ ಮಾಡ್ಕೊಡ್ತೀನಿ ನಾನು. ಏಯ್, ಏನು ಅವನಿಗೆ ಮಾತ್ರ ಕರೆಕ್ಟ್ ಮಾಡು. ಇಲ್ಲಾಂದ್ರೆ ನೋ 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 ನೋ. ಉರಿಲೇ ಇಲ್ಲ, ಪ್ಲೀಸ್ ಉರಿಯಲ್ಲ ಕಣೋ. ಗೊತ್ತಿರೋ ವಿಷಯ ತಾನೆ. ಏನ್ ಶಕ್ತಿ ಅಣ್ಣ, ಹೇಳಿದ ಕೆಲಸ ಎಲ್ಲ ಏನು ಮುಗಿಸಿದ್ರ? ಡಿಸ್ಚಾರ್ಜ್? ಆಗೋಯ್ತು. ಹೌದು, ಬೇರೆ ಮನೆಯಲ್ಲಿ ಏನಾದ್ರು ಚೆನ್ನಾಗಿ ಎಲ್ಲ ನೋಡ್ಕೊಳ್ಳಿ. ಮುಗಿದೋಯ್ತು. ತಗೊಳ್ಳಿ, ಇಟ್ಕೊ. ಬೇಡ ರೀ, ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಲ್ಲ ತಗೊಳಲ್ಲ. ತಗೋ, ಈ ನಂಬರ್ ಇಟ್ಕೋ. ನೋಡ್ಕೊಳ್ಳಿ. ನೋಡಿ, ಕಟ್ಬಿಟ್ಟು ಅಲ್ಲೇ ಒಳ್ಳೆ ಕಂಪ್ನಿ ಮಾತಾಡ್ತಿದ್ದೀರಾ? ಕೊಟ್ಟಿದ್ಯಾ. ಬನ್ನಿ. ಕೈ ಬಗ್ಗೆ ತಾನೇ ಮಾತಾಡ್ತಿದ್ದೀನಿ. ಹೋಗಮ್ಮ, ಬರ್ತೀನಿ. ಹಿಂಗೆ ಕಂಡೋರ್ ಹತ್ರ ಮಾತಾಡಿನೇ ಕೈ ಕಟ್ ಹಾಕೊಂಡಿದ್ದೀರಾ. ಇನ್ನೊಂದ್ ಕೈಗೂ ಕಟ್ ಹಾಕ್ಬೇಕಾ? ಅಯ್ಯೋ ಹೋಗಮ್ಮ, ಬರ್ತೀನಿ. ಸುಧಾರಿಸ್ಕೊಳ್ಳೋದೇ ಇಲ್ಲ. ಸರಿ, ಆ ಹುಡುಗಿ ನಿಂಗೆ ತುಂಬಾ ಹಿಡ್ಸಿದ್ಯಾ? ನಮ್ಮ ಏರಿಯಾ ಹುಡುಗಿಂತ ಬೇರೆ ಹೇಳಿಬಿಟ್ಟಿದ್ಯಾ? ಇರೋ, ಯಾವ ಹುಡುಗಿ ಬೇಕಾದ್ರೂ ಮುಗಿಸ್ಕೊಟ್ಬಿಡ್ತೀನಿ. ಎಷ್ಟಿದು? 5 ರೂಪಾಯಿ ಅಮ್ಮ. 5 ರೂಪಾಯಾ? ಇದು 10 ರೂಪಾಯಿ. 10 ರೂಪಾಯಿ. ಏಯ್, ಗಾಡಿಯಲ್ಲೋ? ಗಾಡಿನ ಮೂರ್ತಿ ತಗೊಂಡು ಯಾರನ್ನ ಕೇಳ್ಬಿಟ್ಟು ತಗೊಂಡೋದಾ? ಮನೆಗೆ ಹೋಗಿದ್ದಾನ, ಈಗ ಬಂದ್ಬಿಡ್ತಾನೆ. ಬೇಗ ತಗೊಂಬರಕ್ ಹೇಳೋ ಅವನ್ಗೆ. ಏನಮ್ಮ, ಹಣ ಎಲ್ಲ ಕಟ್ಟಿದ್ಯಾ? ಪಾಂಡಿ, ನಾನು ಹೇಳಿದ ಹುಡುಗಿ ಅವಳೆ. ಹೇಯ್, ಹೋಗ ಬಸ್ ತೋರಿಸ್ತಿಲ್ಲ? ಬಸ್ ಹತ್ತುತ್ತಾ ಇದ್ದಾಳೆ. ಯಾವ ಬಸ್ ಅದು? ಬೇಗ ಓಡಿಸು ಪಾಂಡಿ. RVS. ಅಣ್ಣ ಬಂದ್ಬಿಟ್ಟಾನೆ, ಬಂದಿನ. ಸರಿ ಬನ್ನಿ. ಆ ಹುಡುಗಿನೇ ಸರಿಯಾಗಿ ಆ ಹುಡುಗಿಂತಲ್ಲ, ಯಾವ ಹುಡುಗಿನ ಅದು? ಬೇಗ ಬಾ ಬಸ್ ಮಾತ್ರ ಹೋಗ್ತಾ ಇದೆ, ಯಾವ ಹುಡುಗಿನ ಅದು? ಬಸ್ ಇದ್ದಾಳೆ ಪಾಂಡಿ. ಆ ಬಸ್ ಹುಡುಗಿ ಕನ್ನಡಿನಲ್ಲಿ ಹುಡುಗಿ ಹೆಂಗ ಗೊತ್ತಾಗುತ್ತೆ? ಮಾಮನ್ ತರನೇ ಮೂರ್ಖನ್ ತರ ಮಾತಾಡು ನೀನು. ಪಾಂಡಿ, ಆ ಹುಡುಗಿ ನೋಡ್ದ್ಯಾ? ಹಾ, ಹೋಗವಾಗ ಹಿಂದ್ಗಡೆಯಿಂದ ನೋಡ್ದೆ. ಸಮ ಬಾಡಿ ಕಣಯ್ಯ. ಏನಯ್ಯ ಹೇಳ್ತೀಯಾ? ನಾನು ಬಸ್ ಬಾಡಿ ಹೇಳ್ತಾ ಇದ್ದೀನಿ. ಸರಿ ಬಿಡು, ಇವತ್ತು ಹೋಯ್ತಲ್ಲ, ಇನ್ನೊಂದ್ಸಲ ಹಿಡ್ಕೊಳ್ಳೋಣ. ಸರಿ, ಹತ್ತು ಸರಿ, ಆಯ್ತು. ಹತ್ತಯ್ಯ, ಹೋಗೋಣ. ಸುಮ್ಮನೆ ಹುಡುಗಿ ಹುಡುಗಿ ಅಂತ ಹೇಳಿದೆ, ಪಕ್ಕದ ನೋಡಿದೆ ನೀನು. ಬಸ್ ಹತ್ತಿರೋ ಹುಡುಗಿನ ತೋರಿಸ್ದೆ, ಮಾತಾಡ್ದಲ್ಲೇ ಬಾ. ಓಯ್, ಮೊದ್ಲು ಈ ಡೋರ್ ಸರಿ ಮಾಡು. ಏನಪ್ಪಾ ಮೈನರು, ನಮ್ಮ ಮನೆ ಮುಂದೆ ಪೊಲೀಸ್ ಜೀಪ್ ನಿಂತಿದೆ. ಏನಂತ ಗೊತ್ತಿಲ್ಲ. ಸೂಪರ್, అందరికీ నమస్కారం. ಚೆನ್ನಾಗಿ ಫೋಟೋ ತೆಗೀರಿ. ಪೊಲೀಸರಿಂದ ಬೇಟೆ, ವ್ಯಭಚಾರಿ ಮಾಡ್ತಿರೋರು ಕೈದು ಅಂತ ಆ ಪೇಪರ್ನಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಮುಖ್ಯ ಸುದ್ದಿಯಾಗಿ ಹಾಕಿ. ನೀವೆಲ್ಲ ಓದಿದೋರು, ನನಗ್ ಗೊತ್ತಿರೋ ನ್ಯಾಯನ ಹೇಳ್ತೀನಿ. ತಪ್ಪಾಗಿದ್ರೆ ಇದನ್ ತಗೊಂಡ್ ಹೊಡೀರಿ, ಸರಿಯಾಗಿದ್ರೆ ಏನ್ ಮಾಡ್ಬೇಕೋ ಅದನ್ ಮಾಡಿ. ನೀವೇ ಹೇಳಿಮ್ಮ, ಈ ಪಾಪದ ಹುಡುಗಿರು ಏನ್ ಮಾಡ್ತಾರೆ? ಇರೋದು ಸರಿಯಾಗಿದ್ರೆ ಹೋಗೋನು ಸರಿಯಾಗೇ ಹೋಗ್ತಾನೆ ಅಂತ ಗಾದೆ ಇದೆ. ಮನೆ ಊಟ ಸರಿಯಾಗಿದ್ರೆ ಯಾಕೆ ಹೋಟ್ಲಿಗೆ ಬರ್ತಾರೆ? ಕೆಲವರು ಒಂದೇ ಕಡೆ ತಿಂದು ಬೋರ್ ಆಗ್ತಿದೆ ಅಂತ ಬರ್ತಾರೆ, ಕೆಲವರು ಊಟ ಹಾಕೋಕೆ ಜನನೇ ಇಲ್ದಲೆ ಬರ್ತಾರೆ. ಹೊಟ್ಟೆ ಹಸಿವು ತೀರ್ಸೋದು ಸೇವೆ ಅಂದ್ರೆ ದೇಹದ ಹಸಿವು ತೀರ್ಸೋದು ಒಂದ್ ರೀತಿ ಸೇವೆನೆ. ಎಲ್ಲದಕ್ಕೂ ಕಾರಣ ಆಸೆಯನ್ನ ಕಟ್ಟಾಕೋಕೆ ಆಗ್ದಿರೋದು. ಏನೋ ಆನೆಗೆ ಆಸೆ ತಡೆಯೋಕ್ಕಾಗಲ್ಲ ಅಂದ್ರೆ ಏನಾಗತ್ತೆ? ಮದ ಹಿಡಿತದೆ. ನಾಯಿಗೆ ಹುಚ್ಚಿಡಿತ್ತೆ. ಎತ್ತಿಗೆ ಉತ್ತಕ್ ಬರಲ್ಲ ಅಂತ ಆಟ ಹಿಡಿತದೆ. ಆ ಪ್ರಾಣಿಗಳಿಗೆ ಹೀಗಂದ್ರೆ ಮತ್ತೆ ಮನುಷ್ಯರಿಗೆ ಹುಚ್ಚಿಡಿಯುತ್ತೆ. ಹಾಗಾಗ್ನೇ ಅತ್ಯಾಚಾರ, ಕಳ್ಳಪ್ರೇಮ, ಕೊಲೆ ಅಂತ ಎಲ್ಲ ತಪ್ಪು ನಡೀತೆ. ಇವ್ರುಗಳು ಇರೋದ್ರಿಂದ ಎಲ್ಲ ತಪ್ಪುಗಳು ಕಮ್ಮಿ ಆಗಿದೆ. ಇವರು ಇಲ್ಲ ಅಂದ್ರೆ ನಾಡೆ ನಾಶ ಆಗೋಗುತ್ತೆ. ಇದನ್ನು ಮೀರಿ ಇವ್ರನ್ನ ನ್ಯಾಯಯುತವಾಗಿ ಎಲ್ಲೇ ಕರ್ಕೊಂಡೋದ್ರು ಅಲ್ಲೂ ತಪ್ಪು ನಡೆಯತ್ತೆ. ಓಸೋ ಗೊತ್ತಾ? ಹಸಿವಾದ್ರೆ ತಿನ್ನು ಅಂದ್ರು, ಚಿಕ್ಕ ಸಂತೋಷನೇ ದೊಡ್ಡ ಸಂತೋಷ ಅಂದ್ರು.
ಚೀನಾದಲ್ಲಿ ವ್ಯಭಿಚಾರ ಹಾರಾಡ್ತಾ ಇದೆ. 53,000 ಕೋಟಿ ಹರಿದಾಡ್ತಾ ಇದೆ. ಆದ್ರೆ ಭಾರತದಲ್ಲಿ 13,000 ಕೋಟಿನೇ. ಚೀನಾಕ್ಕೆ ಮೊದಲ ಸ್ಥಾನ, ಅಮೆರಿಕಕ್ಕೆ 5ನೇ ಸ್ಥಾನ, ಆದ್ರೆ ಭಾರತಕ್ಕೆ 8ನೇ ಸ್ಥಾನ. ಅದೂನು ನಮ್ಮಿಂದಾನೆ, ನಾವು ಮಾಡೋ ಸೇವೆಯಿಂದಾನೆ. ಯಾಕೆ 10ನೇ ಸ್ಥಾನ ಬೇಕಾದ್ರೂ ಇರ್ಲಿ, ಬೇರೆ ಕಲ್ಚರ್ಗಿಂತ ನಮ್ ಕಲ್ಚರೇ ಬೆಟರ್. ಫಾರಿನ್ ನಲ್ಲಿ ಒಬ್ಳು ಮದ್ವೆ ಆದ್ರೆ ಒಬ್ಬನ ಜೊತೆನೆ ಬದುಕ್ತಾಳೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಡೈವರ್ಸ್ ಮಾಡಿ 10 ಜನನಾದ್ರೂ ಮದ್ವೆ ಆಗ್ತಾಳೆ. ಆದ್ರೆ ನಮ್ಮೂರ್ನಲ್ಲಿ ಒಬ್ಬನ್ನ ಮದ್ವೆ ಆಗಿ ಕೆಲವರು 9 ಜನರನ್ನ ಕಳ್ಳ ಗಂಡನಾಗಿ ಇಟ್ಕೊಂಡಿರ್ತಾರೆ. ಈಗ ಹೇಳಿ, ಸಮಾಜದ ಅಕ್ಕರೆ ಯಾರಿಗಿದೆ ಅಂತ? ಹಾಗಾದ್ರೆ ಶ್ರೀಮಂತ ಹೆಂಗಸರು ತಪ್ಪು ಮಾಡೋದು? ಅದು ಶ್ರೀಮಂತಿಕೆಗೋಸ್ಕರ, ಸುಖಕ್ಕೋಸ್ಕರ. ಇವ್ರು ಮಾಡೋದು ಹಸುವಿಗೋಸ್ಕರ, ಬಡತನಕ್ಕೆ. ಸಹಾಯ ಕೇಳಿ ಬಾಗಿಲು ತಟ್ಟಿದ್ರೆ ಯಾರು ತೆಗೆಯೋದಿಲ್ಲ. ಆ ಬಾಗಿಲು ತೆಗೆಯೋಕೆ ಕೆಲವು ಹೆಂಗಸರು ಸೆರಗು ಹೊಡ್ಬೇಕಾಗಿದೆ. ನಂಗ್ ಗೊತ್ತಿರೋದನ್ನ ನಾನ್ ಹೇಳಿದೀನಿ. ತಪ್ಪಾಗಿದ್ರೆ ಇದನ್ನ ತಗೊಂಡ್ ಹೊಡೀರಿ. ಕಾನೂನ್ ಪ್ರಕಾರ ತಪ್ಪಾಗಿದ್ರು ಸ್ವಲ್ಪ ಮನುಷ್ಯತ್ವದಿಂದ ನೋಡಿ. ದೊಡ್ಡ ಜಾಗದಿಂದ ಫೋನ್ ಬರ್ಸೋದು ಬೇಡ ಅಂತ ನೋಡ್ತಿದ್ದೀನಿ. ಮಾತಾಡ್ದಲೇ ಹೋಗಿ, ಇಲ್ಲಾಂದ್ರೆ ಅದನ್ನು ನೋಡ್ತೀರಾ? ಫೋನ್ ಮಾಡಿದ್ರೆ ನಿಮ್ ಸ್ಥಿತಿ ಏನಾಗತ್ತೆ ನೋಡ್ತೀರಾ? ಹೋಗಮ್ಮ, ಹೋಗಿ. ಸರಿ, ಬರ್ತೀವಿ. ಹೇ, ಹೋಗ್ರೆ, ಹೋಗಿ ಕೆಲ್ಸ ನೋಡಿ, ಹೋಗಿ. ನನ್ ಕೈಯಲ್ಲಿದಾಗಲ್ಲ, ನೀವ್ ಕೊಡೋದ್ ಕೊಡಿ. ನಾನ್ ಮನೆಗ್ ಹೋಗ್ಬೇಕು. ಅಯ್ಯೋ, ಅವಸರ ಬಿಡ್ಬೇಡ ಕಣೆ. ಏನಾಯ್ತು? ಇಲ್ಲ ನಾ ಬೇಡ, ಏನೋ ಆಸೆ ಪಟ್ರಿ ಅಂತ ಕರೆದ್ರಿ. ಮನೇಲಿ ಕೂಡ ಸುಳ್ಳು ಹೇಳೇ ಬಂದಿದ್ದೀನಿ. ಇಲ್ಲಿ ನೋಡು, ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿ ಕೊಡಿಸ್ತೀನಿ, ಅಡ್ಜಸ್ಟ್ ನಾನು ಮಾಡ್ಕೋ. ನೋಡ್ತಾ ಇದ್ದೀನಿ, ನಿಲಾ ತರ ನಗು ಅಂತಾರೆ, ನಿಲಾ ತರ ಮಾತಾಡು ಅಂತಾರೆ, ನಿಲಾ ತರ ನಡಿ ಅಂತಾರೆ. ಅದು ಕೂಡ ಪರವಾಗಿಲ್ಲ. ತಪ್ಕೊಂಡು ಆ ಮನುಷ್ಯ ನಿಲಾ ವಾಸನೆ ಬರ್ತಿಲ್ಲ ಅಂತಾನೆ. ನಾನೇನ್ ವಾಸನೆನಾ ಬರ್ತಿದ್ದೀನಿ? ಏನ್ ರಾಣಿ, ಅವ್ರ ಬಗ್ಗೆ ಗೊತ್ತಿಲ್ವಾ ನಿನಗೆ? ಸ್ವಲ್ಪ ಜನಕ್ಕೆ ಮುಖ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ದೇಹ ಇಷ್ಟ ಆಗುತ್ತೆ. ಇವ್ರಿಗೆ ನಿಲಾನ್ ಇಷ್ಟ ಆಗಿದೆ. ನಿನ್ ಹೆಂಡತಿ ಮನ್ಸಲ್ಲಿ ರಾಜ್ಕುಮಾರ್ನ ನೆನ್ಸ್ಕೊಂಡು ನಿನ್ ಜೊತೆ ಮಲಗ್ತಾಳೆ. ಆ ತರ ನನ್ನಿಂದ ಸಾಧ್ಯ ಇಲ್ಲ. ಏಯ್, ಏನೋಳ್ ತುಂಬಾ ಮಾತಾಡ್ತಿದ್ದಾಳೆ. ಬಂದ್ಬಿಡ್ತೀನಿ ಯಜಮಾನ್ರೆ. ಇದೇನ್ ಒಳ್ಳೆ ತಲಕಾಯಿ ಕಟ್ಟೋಯ್ತು. ಏನಣ್ಣ ಕರ್ದೆ? ಏನು ಅವಳು ಸರಿಯಾಗಿ ಬರಲ್ವಾ? ಏನಣ್ಣ ನೀವು ಅವಳ ಹತ್ರ ಹೋಗಿ ನಿಲಾ ಕತೆ ಹೇಳಿದ್ರಾ? ರಾಣಿ ಏನ್ ಕೋಪ ಅಂದ್ರೆ ನನ್ನ ಹತ್ರ ಇಲ್ದಿರೋದು ನಿಲಾ ಹತ್ರ ಏನಿದೆ ಅಂತ ಕೇಳ್ತಾಳೆ. ಏನಿದ್ರು ಅವಳು ಒಬ್ಳು ಕೆಲಸ ಮಾಡೋಳು ತಾನೆ. ಅದ್ರಲ್ಲೇ ಕಣ ವಿಷಯ ಇರೋದು. ಇವರೆಲ್ಲ ಇದ್ರಲ್ಲಿ ಬೆರ್ತೋಗಿದ್ದಾರೆ. ಆದ್ರೆ ನನ್ನ ನಿಲಾ ಮನೆ ದೀಪ ಕಣ. ಅವಳ ಹೆಸರು ಹೇಳಿದ್ರೇನೆ ಪಾ ಒಂದ್ ಕಿಕ್ ಕಣ. ಸರಿ, ಇವಾಗ ಅವಳು ಎಲ್ಲಿದ್ದಾಳೆ? ಅವಳು ಇವಾಗ ಬೇಡ ಅಣ್ಣ. ಏಯ್, ಎಲ್ಲಿದ್ದಾಳೆ ಹೇಳೋ? ಅಣ್ಣ ಬೇಡ ಅಂದ್ರೆ ಬಿಟ್ಬಿಡಿ. ಏಯ್, ಎಲ್ಲಿದ್ದಾಳೆ ಹೇಳೋ? ಸರಿ ಹೇಳ್ತೀನಿ. ಇನ್ನೂ ಬರ್ಲಿಲ್ವಲ್ಲೋ? ಜಾಗ ಬದಲಾಗಿ ಬಂದಿಯೇನೋ? ಅವಳು ಇಲ್ಲಿ ಬಂದೆ ಬಸ್ ಹತ್ತದ ಪಾಂಡಿ. ಸ್ವಲ್ಪ ಇರು, ಬರ್ತಾಳೆ. ಸರಿ, ಒಂದು ಮಾಡು. ನಾನು ಅಂಗಡಿ ಹೋಗ್ಬಿಟ್ಟು ಒಂದು ದಮ್ ಹೊಡ್ಬಿಟ್ಟು ಬರ್ತೀನಿ. ಅವಳು ಬಂದ್ಮೇಲೆ ಒಂದು ಕೂಗ್ ಹಾಕು. ಏ ಪಾಂಡಿ, ನೀನ್ ಬರೋ ಟೈಮ್ ಆಯ್ತು, ಬರ್ತಾಳೆ. ಹುಡ್ಕಪ್ಪ, ಅವಳು ಬಂದ್ಮೇಲೆ ನಾನು ಬರ್ತೀನಿ. ಅಣ್ಣ, ಮೂಸಂಬಿ ಕಿಲೋ ಎಷ್ಟು? ಪಕ್ಕದಲ್ಲಿ ಎಲ್ಲಾದ್ರೂ ಹೋಗಿರ್ತಾಳ. ಅವಳನ್ನ ನಾನು ಇಲ್ಲೇ ಅಲ್ವಾ ನೋಡಿದ್ದು? ಏನಿಲ್ಲ, ನಿನ್ನ ಎದುರು ನೋಡ್ಲಿಲ್ಲ ಇಲ್ಲಿ. ಹೇಗಿದೀಯಾ? ನೀವೇಗಿದ್ದೀರಾ? ಮಾತಾಡ್ತಾ ಇದ್ರೆ ಅಂದ್ರೆ ನನ್ನ ಲವ್ ಸಕ್ಸಸ್ ಆದಂಗೆ. ಏನು ಇವನು ಕುರಿ ಕಳ್ಕೊಂಡು ಅಂತಾರ ನಿಂತ್ಕೊಂಡಿದ್ದಾನೆ? ಏನ್ ಹುಡುಗಿ ಬರ್ಲಿಲ್ವಾ ಇನ್ನು? ಏಯ್, ನೀ ಹುಡುಗಿ ಬಂದ್ಲೋ ಇಲ್ವಪ್ಪ? ನಾನೇ ಒಂದು ಮೀಟಿಂಗ್ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ. ನೀನ್ ಇವಾಗ ಮಾತಾಡ್ತಾ ಇದೆಯಲ್ಲ, ಆ ಹುಡುಗಿನೇ ನಾನು ಲವ್ ಮಾಡ್ತಿರೋದು. ಯಾವ ಹುಡುಗಿ? ನಾನು ಮಾತಾಡ್ತಿದ್ದೇನೆ ಆ ಹುಡುಗಿನ? ಹೌದು. ಏಯ್, ಆ ಹುಡುಗಿ ಸರಿ ಬರಲ್ಲ, ಬಾ ಹೋಗೋಣ. ಏನ್ ಪಾಂಡಿ ಹೇಳ್ತಿದ್ಯಾ? ಏಯ್, ನನಗೆ ಹಿಡಿಸ್ಲಿಲ್ಲ, ಬಾ ಹೋಗೋಣ. ಇಷ್ಟ ಆಗ್ಲಿಲ್ವಾ? ಯಾಕೆ ಪಾಂಡಿ, ಚೆನ್ನಾಗಿದ್ದಾಳಲ್ವಾ? ಏಯ್, ಬೇಡ, ಬಿಟ್ಬಿಡು, ಬೇರೆ ಹುಡುಗಿ ನೋಡೋಣ, ಬಾ ಹೋಗೋಣ. ಹೇಳ್ತಾ ಇದ್ದೀನಲ್ವಾ, ಆ ಹುಡುಗಿ ಬೇಡ, ಬಾ. ಪಾಂಡಿ, ಏನಿದು ಹೀಗೆ ಹೇಳ್ತಾ ಇದ್ದಾನೆ? ಬಾಲ, ನೀನ್ ಯಾಕೆ ಟೆನ್ಷನ್ ಆಗಿದೀಯಾ? ಇಲ್ಲಿ ನೋಡು,
ಆ ಹುಡುಗಿಗೆ ಪಾಂಡಿ ಸ್ವಂತವನಾಗಿರ್ಬೋದು, ಇಲ್ಲ ಆ ಹುಡುಗಿ ಬೇರೆ ಯಾರನ್ನಾವ್ರದ್ದು ಪ್ರೀತಿಸ್ತಿರ್ಬೋದು. ಒಂದು ವೇಳೆ ಆ ಹುಡುಗಿನೇ ಪಾಂಡಿ ಮದುವೆ ಆಗಬೇಕು ಅಂದ್ಕೊಂಡಿರ್ಬೋದು. ಇಲ್ಲಿ ನೋಡು, ನೀನು ಏನು ಯೋಚನೆ ಮಾಡಬೇಡ. ನಾಳೆ ನಿನ್ನ ಜೊತೆಲಿ ಬರ್ತೀನಿ, ಆ ಹುಡುಗಿ ಹತ್ರ ಮಾತಾಡ್ತೀನಿ. ಅದೆಲ್ಲ ಬೇಡ, ಮೈಸೂರು ರೋಡ್ ಎಲ್ಲ ಸರಿಯಾಗಿದೆ, ಅದೇನು ಅಂತ ಹೋಗಿ ನೋಡೋಗಿ. ನಾಳೆ ಮುತ್ತು ನೀನೇನ್ ಮಾಡ್ತೀಯ ಅಂದ್ರೆ, ಯಜಮಾನ್ರೆ ಬಾಯಿ ಮಾತಾಡಕ್ ಆಗಲ್ಲ ಯಜಮಾನ್ರೆ, ಭಿಕ್ಷೆ ಹಾಕಿ. ಅಯ್ಯ ನನಗೆ ಕಿವಿ ಕೇಳಲ್ಲಯ್ಯ, ನೀನ್ ಬೇರೆ ಜಾಗಕ್ಕೆ ಹೋಗಪ್ಪ. ಹೋಗಲೇ ಹೋಗೋ. ಭಗವಂತ ಏ, ಬಾಯಿ ನಿನ್ನ- ಕೊಟ್ಟ ಮಾತಾಡಕ್ಕಂತ ನಾನೇನೋ ಎತ್ತೋದು ನೋಡಿದ್ರೆ ಭಿಕ್ಷಾ ಕೊಬ್ಬು ನೋಡ್ದ. ಹೌದಣ್ಣ. ಏ ಪಾಂಡಿ, ಅಣ್ಣ? ಒಳ್ಳೆ ಟೊಮೆಟೊ ಏನ್ ನಡೀತದೆ ಅಲ್ಲಿ? ಅದು ಕೌಂಟಿಂಗ್ ಮಾಡ್ತಾ ಇದ್ದೀನಿ ಅಣ್ಣ. ಕೌಂಟಿಂಗ ಕರೆಕ್ಟಿಂಗ? ಇಲ್ಲ ಅವ್ನು ನಿಂತ್ಕೋಬಾರ್ದು ಅಷ್ಟೇ ತಾನೇ. ಅದೇ ಅರ್ಥ ಮಾಡ್ಕೋ, ಒಳಗಡೆ ಹೋಗು. ಇವಳು ಬೇಗ ಸ್ನಾನ ಮಾಡಿದ್ದಾಳೆ, ಘಮ ಘಮ ವಾಸನೆ. ಬಾಲ, ಮುತ್ತು ನನ್ ಗಾಡಿಗೆ ಲೋಡ್ ಮಾಡಾಯ್ತು, ಒರಿಜಿನಲ್ ಬಿಲ್ ಹಾಕು, ಆಗ್ಲೇ ಮೈಸೂರು ಮೂರ್ತಿ ಕಾಸು ಕೊಡ್ತಾನೆ. ಮಾಮ ಹತ್ರ ಕೊಟ್ಟಿದ್ದೀನಿ, ಹೋಗಿ ತಗೋ. ಯಾಕಪ್ಪ ಇಷ್ಟೊಂದು ಕೋಪ? ಆಗ್ದಾಗ ನೋಡ್ಕೋ. ಸರಿ ನಾಗರಾಜಣ್ಣ, ಯಾಕೆ ಹುಡುಗ ತುಂಬಾ ಕೋಪ ಹೋಗಿದ್ದಾನೆ? ಅದಕ್ಕೆ ಕಾರಣನೇ ನೀನು ಕಣ. ನಾನಾ? ಅವನ್ನ ಬೇಡದೆ ಟೆನ್ಷನ್ ಮಾಡ್ಬಿಟ್ಟೆ. ನಾನೇನ್ ಟೆನ್ಷನ್ ಮಾಡಿದೆ? ಏಯ್, ನೀನು ಮದುವೆ ಮಾಡ್ಕೊಳ್ಳದೆ ಎಲ್ಲ ಜಾಗದಲ್ಲೂ ಮೇಯವನು. ಆದರೆ ಬಾಲ ಆಗಿಲ್ಲ ಕಣೋ. ಆ ಹುಡುಗಿನ ಜೀವಕ್ಕಾಗಿ ಪ್ರೀತಿಸ್ತೇನೆ. ಸಾಧ್ಯವಾದರೆ ಅವರಿಬ್ಬರು ಸೇರಿಸು. ಮದುವೆ ಅಂತಾನೆ ತೀರ್ಮಾನ ಮಾಡ್ಬಿಟ್ರಾ? ನಿಮ್ಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಏ ಬಾಲ, ಬಾ ಹೋಗೋಣ. ಎಲ್ಲಿಗೆ? ಆ ಹುಡುಗಿ ನಿಂಗೆ ಬೇಕಲ್ವಾ? ಹೌದು. ಹಾಗ ನನ್ನ ಜೊತೆ ಬಾ, ನೋಡ್ತೀವಿ, ಮಾತಾಡ್ತೀವಿ. ಬೇಡ ಪಾಂಡಿ, ಆಟ ಆಡ್ಬೇಡ. ಯಾಕಪ್ಪ ಆಟ ಆಡ್ಲಿಲ್ಲ? ಇಟ್ಸ್ ನಾಟ್ ಗೇಮ್, ರಿಯಲಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಬಾ ಹೋಗೋಣ. ಬಾಲ, ಅವನ್ ತಾನು ಕರೀತಾನಲ್ಲ, ಅವನ ಜೊತೆಲಿ ಹೋಗು. ಹಾಗಾದ್ರೆ ತಾನೇ ಈ ಸಮಾಚಾರಕ್ಕೆ ಒಂದು ತೀರ್ಮಾನ ಬರುತ್ತೆ. ನೋಡು, ಅಣ್ಣನೇ ಹೇಳಿದ್ರು. ಇಲ್ಲ ಮಾಮ, ಈಗ ಹೋದ್ರೆ ರಾತ್ರಿ ಆಗುತ್ತೆ, ಬೆಳಗ್ಗೆ ಹೋಗಿ ನೋಡೋಣ. ಏಯ್, ರೋಡ್ ಅದೊಂದು ತೀರ್ಮಾನ ಮಾಡಿದ್ಮೇಲೆ ರಾತ್ರಿ ಆದ್ರೆ ಹಗಲಾದ್ರೆ ಏನು? ಅಯ್ಯೋ, ಈ ಏ, ಮಾವ ಹೋಗಪ್ಪ. ಅಳಿಯ ಇಬ್ರು ಅರ್ಥ ಆಗದೆ ಹಂಗೆ ಮಾತಾಡ್ತಾರೆ. ಅವಳನ್ನ ರಾತ್ರಿ ಮಾತಾ ನೋಡ್ಬಹುದು. ಯಾವಾಗ ನೋಡಿದ್ರೆ ಏನು? ನೋಡ್ಬೇಕು, ಇಬ್ರು ಓಡ್ರಪ್ಪ. ಹೋಗು ಹೋಗು, ಗಾಡಿ ಹತ್ತು, ಗಾಡಿ ಓ, ಹತ್ತು. ಹಾ. ಈಗ ನೋಡಕ್ ಆಗುತ್ತಾ? ಅಲ್ಲ ಪಾಂಡಿ, ಹುಡುಗಿ ವಿಚಾರ ಅಲ್ವಾ, ರಾತ್ರಿ ಹೊತ್ತು ಹೋದ್ರೆ ಸರಿ ಬರುತ್ತಾ? ಸರಿಯಾಗಿ ಬರುತ್ತೆ. ಮತ್ತೆ ಪಾಂಡಿ, ಆ ಹುಡುಗಿ ಹೆಸರೇನು? ನಿಲ್ಲ. ಅದಕ್ಕೆ ರಾತ್ರಿ ನೋಡಕ್ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಪಾಂಡಿ, ನಿಲ್ಲ ನಿಂಗೆ ತುಂಬಾ ಪರಿಚಯನಾ? ಏಯ್, ಸರಿ ಸರಿ, ಟೆನ್ಷನ್ ಆಗ್ಬೇಡ. ಮತ್ತೆ ಪಾಂಡಿ, ಏನೋ ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾರೆ? ಅಣ್ಣ ತಮ್ಮ ಎಲ್ಲ ಇದ್ದಾರಾ? ನನಗ್ ಕೊಡೋದಕ್ಕೆ ಒಪ್ಕೋತಾರ? ಜಾತಿ ಮತ ಎಲ್ಲ ನೋಡ್ತಾರ? ನಿನ್ನೆ ಕೇಳ್ತಿರೋದು ಪಾಂಡಿ. ನೀನೇ ಅಲ್ವಾ ತೋರಿಸಿನಿಂದ ಕರ್ಕೊಂಡು ಹೋಗ್ತಿರೋದು? ಯಾಕೆ ಟೆನ್ಷನ್ ಆಗ್ತಿದೆ? ಸರಿ, ಟೆನ್ಷನ್ ಇಲ್ಲದೆ ಹೇಳ್ತೀನಿ ಬಾಲ. ಟ್ರೈನಲ್ಲಿ ಹೋಗೋರು ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ತಗೊಳ್ಳೋದನ್ನ ನೋಡಿದ್ಯಾ? ಅರ್ಥ ಆಗ್ಲಿಲ್ಲ ಪಾಂಡಿ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅಲ್ಲೇನ್ ಟಾರ್ಚ್ ಲೈಟ್ ಹಾಕ್ತಿದ್ರೆ? ನಮ್ಮ ಹೆಡ್ಲೈಟು ವೀಕು ಹೆಲ್ಪ್ ಮಾಡ್ತಾ ಇದೆ. ಪಾಂಡಿ, ಆ ಹುಡುಗಿ ಇದ್ದಾಗಿದ್ದಾಳೆ? ಆ ಹುಡುಗಿ ತರ ಅಲ್ಲ, ಆ ಹುಡುಗಿನೇನೆ. ಏನ್ ಪಾಂಡಿ, ಮುಖದ ಲೈಟ್ ಹಾಕೋತಾ ಅದು ಅವಳ ಕಸಬು. ಕಸ್ಬಾ? ಬೆಳ್ಳೆ ತೋರಿಸ್ತಾ ಇದ್ದಾಳೆ? ಅದು ರೇಟು. ಲೇ ಇಳಿಯ, ಇಳಿಬೇಕಾ? ದೈವಿಕ ಪ್ರೇಮ ತಿಳಿಯುತ್ತೆ. ನೋಡಿದ್ಯಾ ನೀ ಲವ್ ಮಾಡಿದ ಹುಡುಗಿ ಎಲ್ಲಿದ್ದಾಳೆ ಅಂತ? ತುಂಬಾ ಜಾಸ್ತಿ ಏನಿಲ್ಲ, 100 ರೂಪಾಯಿ ಅಷ್ಟೇ. ಜಾತಿ ಕೇಳಿದ್ಯಲ್ಲ, ಜಾತಿ ಮತ ನೋಡೋದಿಲ್ಲ, ಎಲ್ಲ ಮತನೂ ಸಮ್ಮತ. ಯಾಕಪ್ಪ ಶಾಕ್ ಆದೆ? ಹೈವೇ ಐಟಮ್ ಕಣ. ಬಾ. ಏಯ್, ಇವತ್ತು ನಿನ್ನ ಪ್ರೀತಿ ಒಂದು ನಿರ್ಧಾರಕ್ಕೆ ಬರುತ್ತೆ. ನೀಲ, ಕರ್ಕೊಂಡೋಗು. ಅಣ್ಣೆ, ನೀವು ಮುಕ್ತಾಯ ಮಾಡೋಷ್ಟ್ರಲ್ಲಿ ನಾನು ಒಂದ್ಸಲಿ ಓಡ್ಬೋದು. ಏಯ್, ಹೋಗ ಹೋಗ ಹೋಗ. ಏನು ಅವನೇ ಯೋಚಿಸ್ತಾ ನೀವು? ಇದ್ದಾನೆ, ಇವನ್ ಬೇರೆ ಮಧ್ಯೆ. ನೀಲ, ಹುಡುಗ ಹೊಸಬಾ, ನಿನ್ನ ನಾನು ಲವ್ ಮಾಡ್ತಾನಂತೆ. ಕರ್ಕೊಂಡೋಗ್ಬಿಟ್ಟು ಅವನಿಗೆ ಸರಿಯಾಗಿ ಅರ್ಥ ಮಾಡಿಸು. ಹೋಗು, ಕರ್ಕೊಂಡೋಗು. ಬಾ ಹೋಗೋಣ. ಬಾಲ, ಮೊದಲು ದುಡ್ಡು ಕೊಟ್ಬಿಡಪ್ಪ. ಇವನಿಗೆ ಅರ್ಥ ಆಗ್ಬಿಡುತ್ತೆ. ನಾನೇನ್ ಮಾಡೋದು ಇವಾಗ? ಎಲ್ಲಿ ಆ ಅಂದ್ರದ ಹುಡುಗಿ? ಮಂಜುಳಾ, ಬಾರೆ ಬಾರೆ, ಏನೆಲ್ಲ ಗೊತ್ತಿದೆ, ಬಾರೆ ಬಾರೆ. ಕಾಣಿಸ್ತಾನೆ ಇಲ್ಲ. ಬಾರೆ. ಬಾರೆ ಏ ಬಾರೆ. ಎಲ್ಲಿ? ಮೊದಲ ರಾತ್ರಿ ಅಂದ್ರೆ ನಮ್ಗೆ ಅಷ್ಟೇ ಕಣೆ. ಎಲ್ಲಿ? ಯಾವ್ದಾದ್ರೆ ಏನಂತೆ? ಚೆನ್ನಾಗ್ ನೋಡ್ಕೊತಾಳೆ, ಬಾ, ಬಾ. ಎಂಜಾಯ್. ಕುತ್ಕೋ. ರವಿಕೆ ಬಿಚ್ಚ್ಲ್ಯಾ ಇಲ್ಲ ನೀನೇ ತೆಗಿತೀಯಾ? ಕೆಲವರಿಗೆ ರವಿಕೆ ಅವರೇ ಬಿಚ್ಚೋದು ಇಷ್ಟ. ನಿನಗೆ ಹೇಗೆ? ಬೇಡ. ಏನು ಬೇಡವಾ?
ನಾನು ಇಷ್ಟ ಆಗ್ಲಿಲ್ವಾ? ಆಸೆಪಟ್ಟದಾನೆ ಬಂದೆ. ಇಲ್ಲ, ಇದು ಬೇಡ. ತಗ ಇಟ್ಕೋ, ನೀನ್ ಕೊಟ್ಟ ಇಲ್ಲ. ಹಣ. ನೀನು ಇಟ್ಕೋ. ನಿನ್ ಜೊತೆ ಮಲಗೋಕೆ ಹಣ ತಗೊಂಡೆ, ಓಸಿಯಾಗೆ ಬೇಡ. ನೀನು ಯಾಕೆ ಕೆಲ್ಸಕ್ಕೆ ಬಂದೆ? ಹ್ಮ್ ನೀನು ಯಾಕೆ ಕೆಲ್ಸಕ್ಕೆ ಬಂದೆ? ಇಲ್ಲಿ ಬರೋ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆನೇ ಇದು. ನೀನೇನು ಹೊಸದಾಗಿ ಕೇಳಿಲ್ಲ. ಯಾಕೆ ಬಂದಿದ್ವಿ ಅಂತ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತಾನೆ. ಏ ಪಾಂಡಿ, ನೀನು ಬೇಡ ಅಂತ ಹೇಳಿದ್ದು ನ್ಯಾಯ ಕಣೋ. ಏ ನಾಗರಾಜ, ಇದು ಸೂರ್ಯ. ಸೂರ್ಯೋನ? ಏಯ್, ನೀ ಬೋಧೆಯಲ್ಲಿ ಮಾತಾಡ್ತಾ ಇಲ್ಲ, ಬೇಕು ಅಂತ ಮಾತಾಡ್ತಾ ಇದೀಯಾ. ಇದಕ್ಕಾಗ್ತಾನೆ ನಿನ್ನನ್ನು ದೂರ ಇಡಬೇಕು ಅನ್ನೋದು. ಏ ಬಾಲ, ಆ ನಿಲ ಹತ್ರ ಹೋದ್ಯಲ್ಲ, ಹೇಗಿತ್ತು? ಸೂಪರ್ ಆಗಿತ್ತಾ? ಏನ್ ಹೀಗ್ ನೋಡ್ತಾನೆ? ಏನು ನಡೆದಿಲ್ಲ ಅಂತ ಕಾಣಿಸುತ್ತೆ. ಏ ಅಳಿಯ, ಆ ಹುಡುಗಿ ನಿನಗೆ ಸರಿಯಾಗೋದಿಲ್ಲ. ನೀನು ಅವಳನ್ನ ಮರ್ತು ಬಿಡು. ಹೇಳ್ಬಿಟ್ರಪ್ಪ. ಏ ಬಾಲ, ಕೆಲವು ಸತಿ ಲೆಕ್ಕ ತಪ್ಪಾಗ್ಬಿಡುತ್ತೆಪ್ಪ. ಅವಳನ್ನ ಮರೆಯೋದಕ್ಕೆ ನಾನೊಂದು ಔಷಧಿ ಹೇಳ. ಮಾತಾಡ್ದಲೆ ಒಂದ್ಸತಿ ಅವಳ ಹತ್ರ ಹೋಗಿ ಮ್ಯಾಟ್ರ್ ಮುಗಿಸ್ಬಿಡು. ಆಮೇಲೆ ಲವ್ ಮುಗ್ದೋಗುತ್ತೆ, ನೀನು ಸರಿಯಾಗ್ಬಿಡ್ತೀಯ. ನಿಂತಹ ದೇಹಕ್ಕೆ ಆಸೆ ಪಡೋನಲ್ಲ ಕಣೋ, ಮನಸ್ಸು ಕಣೋ. ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಅಳಿಯ, ಅಳಿಯ, ಏಯ್ ಆ ಸಿಗರೇಟ್ ಕೊಡು. ಅವ್ನು ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾನೆ, ನೀನು ನೋಡ್ತಾ ಇದೀಯಾ? ಏ, ನೀನೆಲ್ಲ ಚಪ್ಪಲಿ ಹೊಡಿಬೇಕು. ನಿನಗೆ ಅವತ್ತು ಬಿಡ್ಬೇಕಾಗಿತ್ತು. ಓದೆ ಅವತ್ತೇ ಹೇಳಿದೆ ನಾನು. ಬೀಜ ಕಣೆ, ವಿಷ ಜಾಸ್ತಿ. ಮುಖಕ್ಕೆ ತಾಕ್ತೆ ನೋಡ್ಕೋ. ಏನ್ ಮಾಡೋದು? ಇದೇ ಓಸಿಲ್ ಸಿಗತ್ತೆ, ಇದ್ ಹಾಕಿದ್ರೆ ಅಳಿಯದೇ ಇರೋದು. ಬಜಾರ್ಗೆ ಹೋಗೋಣವಾ? ದನಕ್ಕ ಒಂದ್ ಪಾರ್ಟಿ ಬಂದಿದೆ. ಏನ್ ಮಾಡೋದು? ಬಸ್ ಹಿಡಿಬೇಕು. ಬಸ್ ಹಿಡಿಯೋ ಅಷ್ಟು ನನ್ನ ಹತ್ರ ಯಾವ ಬ್ಯಾಗ್ ಇದೆಯೇ? ಏನಕ್ಕ ಕಿಂಡಲ್ಲ? ಏನ್ರೇ ಹಗ್ಲಲ್ಲೇ ಅಲಂಕಾರ? ಏನು ಹಗ್ಲು ಡ್ಯೂಟಿನಾ? ಹೌದು. ಪಾರ್ಟಿಗೆ ತುಟಿ ಕೆಂಪಾಗಿರ್ಬೇಕಂತೆ, ಆಗ್ಲೇ ಮೂಡು ಬರುತ್ತಂತೆ. ಅದಕ್ಕೆ 10 ರೂಪಾಯಿ ಸೇರ್ಸ್ ಕೊಡ್ತಾನಲ್ವಾ? ನಮ್ ಸ್ಥಿತಿಗೆ ಲಿಪ್ಸ್ಟಿಕ್ ಎಲ್ಲ ತಗೊಳಕ್ಕಾಗತ್ತಾ? ಹಾಗಾಗಿ ಈ ಸಿಗರೇಟ್ ನಲ್ಲಿರೋ ಕೆಂಪಣ್ಣ ಒರೆಸ್ತಿದೀನಿ. ಎಲ್ಲ ಒಟ್ಟಿಗೆ ಕುತ್ಕೊಂಡಿರೋ ಆಗಿದೆ, ಎಲ್ಲಾರನ್ನು ಸೇರಿಸಿ ಒಟ್ಟಿಗೆ ತಗೊಂಡಿರೋ ಆಗಿದೆ. ಏ ದನ, ನಿನಗೆ ಗಿರಾಕಿ ರೆಡಿ ಆಗಿದೆ, ಹೊರಡು ಹೊರಡು. ಹೊರಟೆ ಪಳ್ಳಿ. ಆಮೇಲೆ ತಗೊಳ್ಳೋ ದುಡ್ಡಲ್ಲಿ ಅರ್ಧ ನಮಗೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾನೆ? ಯಾಕೆ? ಅವ್ನ್ ನನ್ನ ಹತ್ರ ಸುಲಿತಾನೆ, ನಾನು ಅವನ ಹತ್ರ ಹಣ ತಗೊಳ್ತೀನಿ. ನಿನ್ಗೆ ಯಾಕೆ ಅರ್ಧ ಹಣ ಕೊಡ್ಬೇಕು? ಹಾಗೆ ಹೇಳಕ್ಕ. ರಾಜಕೀಯದಿಂದ ಹಿಡಿದು ಅಕ್ಕಿ ಮಾರದಲ್ಲಿ ಎಲ್ಲಾದ್ರಲ್ಲೂ ನಮ್ಗೆ ಅರ್ಧ ಅರ್ಧ ಬಂದ್ಬಿಡ್ಬೇಕು. ನಮಗ್ ಮಾತ್ರ ಬರೋದ್ ಬರ್ಲಿಲ್ಲ ಅಂತ ಹಿಡ್ಕೋ, ನೀನು ವ್ಯಾಪಾರನೇ ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಎಲ್ಲಾರ್ಗು ಏಡ್ಸಿದೆ ಅಂತ ಸುಳ್ಳು ಹಬ್ಬಿಸ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ಬಾಯಿ ತೆಗದ್ ನೋಡು, ಒಡ್ಡ ಹಾಕ್ಬಿಡ್ತೀನಿ. ನನ್ ಕೆಲ್ಸ ಅಂದ್ರೆ ಅಷ್ಟೊಂದು ಕೇವಲನಾ? ಅಯ್ಯಮ್ಮ, ನೀನ್ ದುಡ್ಡೇ ಕೊಡ್ಬೇಡ, ಕೈ ಬಿಡಮ್ಮ ಸಾಕು. ಅಕ್ಕಿನೂ ಹಾರ್ಲಿಕ್ಸ್ನು ಕೊಡದಲ್ಲೇ ಕುಟುಂಬ ಕಟ್ಟಬಾರ್ದು ಮಾಡ್ಬಿಡ್ರಪ್ಪ. ಇನ್ನೂ ನಿಲ್ತಾ ಇಲ್ಲ. ನೀನ್ ಹೋಗು. ಇವನಾ? ನೀವು ಬನ್ನಿ. ನಾನಾ? ಅವಳು ಬೇಡ್ವಾ? ಇಲ್ಲ, ಬೇಡ. ಏನೇ ನನ್ನನ್ನು ಕೂಗ್ತಿದ್ದಾನೆ? ನೀನ್ ಯಾವಾಗ್ಲೂ ಅವಳನ್ನ ಆಸೆ ಪಟ್ಟೆ ಬರ್ತ್ಯಾ? ಇವತ್ತೇನೋ ನನ್ ಬಗ್ಗೆ ಆಸೆ ತೋರಿಸ್ತಿದ್ಯಾ? ಏನಯ್ಯ ಕಣ್ ಬಿಟ್ಕೊಂಡು ನೋಡ್ತಿದ್ಯಾ? ಫಸ್ಟ್ ಟೈಮಾ?
ನೋಡಿದ್ರೆ ತಿಂದು ಬಿಸಾಕ್ಬಿಡ್ತಾರೆ. ಆ ನೀನೇನ್ ಇಷ್ಟು ದೂರ ಬಂದ್ಮೇಲೂ ಸುಮ್ಮನೆ ಕೂತಿದ್ಯಾ? ಬೇಡ, ನಾನು ಸಸ್ಯಾಹಾರಿ. ತಾಯಿ ಹಾಲು ತಾವರೆಯಿಂದನ ಬರುತ್ತೆ, ಎಲ್ಲ ಅಸಹ್ಯನೇ. ಒಳ್ಳೆ ಮನುಷ್ಯನು ಒಬ್ನೇ ಇದ್ರೆ ಮೃಗ ಆಗೋಗ್ತಾನೆ. ತಗೋ, ಇಟ್ಕೋ. ಬೇಡ ಹೋಗಯ್ಯ, ಮಲ್ಕೊಳ್ದೆ ನಾನು ಹಣ ತಗೊಳಲ್ಲ. ಆ ಹುಡುಗಿ ಯಾಕೆ ಕೆಲ್ಸಕ್ಕೆ ಬಂದಿರೋದು? ಯಾವ ಹುಡ್ಗಿ? ನಿಮ್ ಜೊತೆ ನಿಂತಿದ್ಲಲ್ಲ ಆ ಹುಡುಗಿ. ಯಾರು? ನಿಲಾನಾ? ಹೌದು. ಓ, ನೀನ್ ಅವಳ ಪುರಾಣ ಕೇಳೋದಕ್ಕೆ ಅಂತಾನೆ ಬಂದ್ಯಾ? ಅರ್ಥ ಆಯ್ತು. ಹೌದು. ಹೌದು, ನೀನೇನಾದ್ರೂ ಪತ್ರಿಕೆ ಅವನಾ? ಹೈವೇಲಿ ರೆಡ್ ಲೈಟು, ತಪ್ಪು ಟಾರ್ಚ್ ಲೈಟ್ ಅಂತ ಸುದ್ದಿ ಹಾಕಿ ಹಣ ಮಾಡೋಕ್ ಬಂದಿದ್ಯಾ? ಇಲ್ಲ, ನಾನು ಪತ್ರಿಕೆಗಾರ ಅಲ್ಲ. ಬೇರೆ ಏನು? ನಂಗೆ ಸಂಬಳ ಕೂಡ ಸಿಗ್ಲಿಲ್ಲ. ಕವಿತಾ, ಏನ್ ಇನ್ನೂ ಮುಗೀತಾ? ಆರಾಮ್ಸೆ ಇಲ್ಲ. ಯಾಕೆ? ಬಂದವನ್ಗೆ ನಿಲಾ ಯಾಕೆ ಈ ಕೆಲ್ಸಕ್ ಬಂದಿದ್ದಾಳೆ ಅಂತ ತಿಳ್ಕೊಬೇಕಂತೆ. ಅರಿತು. ಬೇರೆ SI ಬಂದಿದ್ದಾರೆ, ಅವ್ರಿಗೆ ನೀನೇ ಬೇಕಂತೆ. ನಮ್ಮ ಪರಿಸ್ಥಿತಿನ ಅವ್ರಿಗೆ ಸರಿಯಾಗಿ ಹೇಳು. ಇಲ್ಲಾಂದ್ರೆ ಸ್ಟೇಷನ್ ಇರೋ ಎಲ್ಲಾ ಕೇಸನ್ನು ಪೂರ್ತಿಯಾಗಿ ನಮ್ಮೇಲೆ ಹಾಕ್ಬಿಟ್ಟು ನಮ್ಮನ್ನ ಒಳಗ್ ತಳ್ಬಿಟ್ಟು ನಮ್ಮನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಡ್ತಾರೆ. ಹೊರಡು ಬೇಗ. ಇವತ್ತಿನೇ ಚೆನ್ನಾಗಿಲ್ಲ. ಇಲ್ಲಿ ಯಾತಕ್ ಬರ್ಬೇಕು ಅಂತ ಗೊತ್ತಿಲ್ದೇನೆ ಹೊಸ ಪ್ರೊಡ್ಯೂಸರ್ ತರ ಕತೆ ಕೇಳ್ತಾನೆ. ಇವತ್ ಕತೆ. ನೋಡಿಲ್ಲಿ ಏನಪ್ಪ, 2 ದಿವಸದಿಂದ ಬರ್ತೀಯ, ಏನು ಮಾಡ್ತಾ ಇಲ್ಲ. ಅಷ್ಟೇ ಅಲ್ದಲ್ಲೇ ಆ ನಿಲ ಹತ್ರ ಹೋಗ್ಬಿಟ್ಟು ಸ್ವಂತದವ್ರು ಯಾರು ಅಂತೆಲ್ಲ ಕೇಳ್ಕೊಂಡಿದ್ಯಾ? ಏನು ಲವ್ ಮಾಡ್ತೀಯಾ? ಅರೆ ಸುಮ್ನೆ ನಾಚಿಕೆ ಪಡೆದಲ್ಲಿ ಹೇಳಪ್ಪ. ಲವ್ ಮಾಡ್ತೀಯಾ? ಹೇಳಪ್ಪ. ಲವ್ ಅಂತೆ. ದೇವಸ್ಥಾನಕ್ಕೆ ಹೋಗೋವನು ಸಾರಾಯಿ ಕಡೆಗೆ ಬಂದಿರೋ ತರ ಇದೆ. ಸರಿ, ಲವ್ ಮಾಡಿ ಏನ್ ಮಾಡ್ತೀಯಾ? ಅರೆ ಕೇಳ್ತಾ ಇದ್ದೀನಲ್ವಾ, ಲವ್ ಮಾಡ್ಬಿಟ್ಟು ಏನ್ ಮಾಡಕ್ ಹೋಗ್ತೀಯಪ್ಪ? ಮದ್ವೆ ತಾನೇ? ಮದ್ವೆ ಆದ್ಮೇಲೆ ಹೇಳಯ್ಯ, ಅದೇ ತಾನೇ. ಏನಪ್ಪ, ಅವಳೇ 200 ರೂಪಾಯಿ ಬರ್ತೀನಿ ಅಂತ ಹೇಳಿದ್ದಾಳೆ, ಮತ್ತ್ಯಾಕೆ? ಯಾಕಪ್ಪ ತಲೆ ಸುತ್ತಬಿಟ್ಟು ಮೂಗ್ ಮುಟ್ಟಕ್ ಬರ್ತೀಯಾ? ದುಡ್ಡು ಕೊಟ್ಟವಾ ಮಜಾ ಮಾಡಿದ್ವಾ ಅನ್ನೋದನ್ನ ಬಿಟ್ಟು ನೀನೇನು ವ್ಯತ್ಯಾಸ ಹೋಗಿದೆಯಲ್ಲಯ್ಯ. ನೋಡಪ್ಪ ಇವನಿಗೆ ಎಷ್ಟು ಕೋಪ ಬಂದಿದೆ. ಹೋಗ್ ನೋವಾಗ್ತಾ ಇದೀಯಾ? ಹೇಗ್ ಗೀರಿದಾನೆ. ಕ್ರೂರಿ ಕಣೆ, ಆ ಜಾಗದಲ್ಲೇ ನಿಲ್ಸಿ ಸುಡ್ಬೇಕು. ನೀನ್ ಬೇರೆ, ಕೆಲವು ಗಂಡಸರು ಹೀಗೆ ಗಿರ್ತಾರೆ. ಏನೇನಿಲ್ಲ, ನಿನ್ ಹುಡ್ಗ ಇಲ್ಲಿ ಬಂದ್ ನಿಂತ್ಕೊಂಡಿದ್ದಾನೆ. ನಿಲ್ಲಿ ಬಿಡು, ನಮಗೇನು. ಏನೇ ಮದ್ದಾಗ್ತಿದ್ದೀನಿ, ಉರಿತಾ ಇಲ್ಲ? ಮನಸ್ಸಿನ ಊರಿಗಿಂತ ಮದ್ದಿನ ಊರಿ ನೋವಾಗ್ತಿಲ್ಲ. ಹೀಗೆ ಮಾಡುವವರು ಚೆನ್ನಾಗಿರ್ತಾರಾ? ಅವ್ರು ಚೆನ್ನಾಗಿದ್ರೆ ತಾನೇ ನಮ್ ಹತ್ರ ಬರಕ್ಕಾಗತ್ತೆ. ಅವ್ರನ್ನ ಬೈಬೇಡ ಕಣೆ. ನೀಲಾಕ, ಸಿಗರೇಟ್ ಅನ್ನು ಕಣ್ಣಿಗೆ ಹಾಕೋ ಕಾಡಿಗೆಯನ್ನು ಸ್ವಲ್ಪ ಕೊಡಕ. ತಗೋ. ಏನೇ ಕವಿತಾ, ನೋಟ್ನಲ್ಲಿ ಏನ್ ಬರ್ದಿದ್ದೆ? ಕವಿತೆ ಕೊಡು. ಅವನಿಗೆ ದೇಹದ ಹಸಿವು, ನನಗೆ ಹೊಟ್ಟೆ ಹಸಿವು. ಹಸಿವು ಸೇರಿತು, ಬದಲಾಯಿಸ್ಕೊಂಡಿತ್ತು. ಚೆನ್ನಾಗೇ ಬರ್ದಿದ್ದೆ. ಹಾಗೆ ಮಂಜುಳಾ, ಕವಿತಾ, ನಿಲ ಅಂತ ಸೇರ್ಕೊಂಡ್ ಮಾರು. ನಾವು ಮಾರಾಟದ ವಸ್ತುಗಳೇ ಅಲ್ವಾ? ನೀಲಾ, ನಿನ್ ಕತೆ ಕೇಳ್ಕೊಳ್ದೆ ಅವ್ನ್ ಸಾಯಲ್ಲ ಅನ್ಸುತ್ತೆ. ಅವನಿಗೆ ಸ್ವಲ್ಪ ತಿಳ್ಸ್ ಹೇಳು. ನಾನ್ ಬರ್ತೀನಿ ಕಣೆ. ಇರೇ, ನಾನು ಬರ್ತೀನಿ. ಒಳಗೆ ಹತ್ರದಲ್ಲೇ ಬಿಸಿನೀರು ಮಾತ್ರ ಇಟ್ಟಿದ್ದೇನೆ, ತಗೊಂಡು ಕುಡಿ. ಈಗ್ಲೇ ಬರ್ತೀನಿ. ನಿನಗೇನ್ ಸಮಸ್ಯೆ? ಇಲ್ಲಿ ನೋಡು, ನನ್ನ ಕತೆ ಒಳ್ಳೆ ಕತೆ ಅಲ್ಲ. ಅದನ್ನ ನಾನು ನಿನ್ನ ಹತ್ರ ಹೇಳಿಕ್ಕೂ ಇಷ್ಟಪಡಲ್ಲ. ಯಾಕೆ ನನ್ನ ಹಿಂದೆ ಮುಂದೆ ಸುತ್ತಾ ಇದೀಯಾ? ಹೊರಡು. ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ. ನಾವು ಸೇರ್ತೀವೋ ಬಿಡ್ತೀವೋ ಅದೆಲ್ಲ ಆಮೇಲೆ. ಈಗೇನ್ ನಿನಗೆ? ನನ್ನ ಕತೆ ಗೊತ್ತಾಗಬೇಕು ಅಷ್ಟೇ ತಾನೇ? ಹೇಳ್ತೀನಿ. ಎಲ್ಲ ಹುಡುಗಿರ ಹಾಗೆ ನಾನು ಸಂತೋಷವಾಗಿದ್ದಿದ್ದೆ. ನನ್ನನ್ನು ಒಬ್ರು ಇಷ್ಟಪಟ್ರು. ನನ್ನಪ್ಪನಿಗೆ ಜಾತಿ ಮುಖ್ಯ ಆಯ್ತೆ ಹೊರತು ನನ್ನ ಪ್ರೀತಿ ಕಾಣಲಿಲ್ಲ. ನನ್ನಪ್ಪನ ಸಂತೋಷವೇ ನನಗೆ ಮುಖ್ಯ ಆಯಿತು. ಮದುವೆ ಆಗಿ ಅಪ್ಪನ ಹೊರಟೋದ್ರು. ಇಷ್ಟಪಟ್ಟದ್ದು ಸಿಕ್ಲಿಲ್ಲ ಅಂದರೆ ಸಿಗ್ದನ್ನು ಇಷ್ಟಪಡಬೇಕು. ಮದುವೆ ಮಾಡ್ಕೊಂಡವ್ರನ್ನ ಇಷ್ಟಪಟ್ಟೆ. ಅವರೇ ನನ್ನ ಪ್ರಪಂಚ ಅಂತ ನಿರ್ಧಾರ ಮಾಡಿದೆ. ಸಂತೋಷದಿಂದ ಬದುಕು ಆರಂಭಿಸಿದೆ. ನಿನಗಾಗಿಯೇ ನಾ ಬಂದೆ
ಬಂದೆ ನನ್ನ ಹುಡುಕಿಯೇ ನೀ ಬಂದೆ ನನಗಾಗಿಯೇ ನಾ ಬಂದೆ ನನಗಾಗಿಯೇ ನೀ ಬಂದೆ ಜೀವವು ನೀ ತಾನೇ ನನಗೊಂದು ಜಗತ್ತು ನೀ ತಾನೇ ಕರೆದರೆ ಬರುವೇನೆ ನನ್ನಯ ಸರ್ವಸ್ವ ತರುವೇನೆ ನೀನೆ ಪ್ರಾಣವು ನಿನ್ನ ಮಡಿಲಲ್ಲಿ ಸಾಯುವೆ ದೇವದೇವಿಯೇ ನಿನ್ನ ನಗುವಲಿ ನಾ ಸೋತೆ ಅದು ಸಾಕು ಚೆಲುವೆ ಗಾಳಿಯಲ್ಲಿ ತೇಲಾಡೋಣ ನನ್ನ ಉಸಿರನ್ನು ನಾ ಕೊಡುವೆ ನಿನಗಾಗಿಯೇ ನಾ ಬಂದೆ ನನ್ನ ಹುಡುಕಿಯೇ ನೀ ಬಂದೆ ನಾನು ನೀನು ಹೀಗೆ ಸೇರಿ ಹೊಂಗನಸನ್ನು ಕಾಣೋಣ ನಾನು ಮಾಡಿದ ಪೂಜೆಯಿಂದ ನಲ್ಲಿ ನಿನ್ನ ಒಲವೆನಗಾಯ್ತು ನನ್ನ ಜೀವ ನೀನೆ ತಾನೇ ನನ್ನ ಪ್ರಾಣ ನಾನು ನೀನು ಒಂದಾದ ಸಂಗಮ ಹಾಲು ಜೇನು ಪ್ರಾಣವು ನೀ ತಾನೇ ನನಗೊಂದು ಜೀವವು ನೀ ತಾನೇ ನೀನೇ ನನಗೆಲ್ಲ ಸಂತೋಷವಾಗಿರು. ಸರಿ. ಏ ಷಣ್ಮುಖ. ಅಣ್ಣ ನಮಸ್ಕಾರ. ಷಣ್ಮುಖ, ನಾಳೆ ತೋಟದ ಮನೆಯಲ್ಲಿ ಔತಣ ಇಟ್ಕೊಂಡಿದ್ದೀನಿ. ನಿಲಾನು ಕರ್ಕೊಂಡ್ ಅಲ್ಲಿಗೆ ಬರ್ತೀರಣ್ಣ. ಮರೀದೆ ನಿಲಾನ್ ಕರ್ಕೊಂಡ್. ಅರ್ಥ ಆಯ್ತಾ? ಗಾಡಿ ತೆಗಿ. ಸರಿ ಅಣ್ಣವ್ರೆ. ಗಣೇಶ್ನ ನೋಡ್ಬಿಟ್ಟು ಹಾಗೆ ಬಡ್ಡಿ ಹಣನ ಇಸ್ಕೊಂಡ್ ಬಂದ್ಬಿಡು. ಬುಲೆಟ್ನ ತಗೊಂಡೋಗು. ಹೋಗೋ. ತಗೊಳ್ಳಿ. ಕುಡಿಯ ಷಣ್ಮುಖ. ಏಯ್, ಏನ ನಿಲಾನ್ ನೋಡ್ತಿದ್ಯಾ? ದಿನಾನು ಕುಡಿತೀವಲ್ಲ. ಮೊದಲು ನಾನ್ ನಿಲಾನ್ ನೋಡಿದ್ಮೇಲೆ ನೀನ್ ನಿಲಾ ನೋಡಕ್ಕಾಯ್ತು. ಈಗ ಅವಳು ನಿನ್ಗೆ ಉಸಿರಾದ್ಲು, ನಾನ್ ನಿನ್ಗೆ ಇವಾಗ ಬೇಡವಾ? ಅಯ್ಯೋ ಅಣ್ಣ, ನಾನ್ ಹೇಳಿದ್ರೆ ಕೇಳಲ್ವಾ? ಅಯ್ಯೋ ಅಣ್ಣ, ಏನ್ ಈ ರೀತಿ ಹೇಳ್ತಾ ಇದ್ರ? ನೀವ್ ಹೇಳಿದ್ರೆ ವಿಷಾನು ಕುಡಿತೀನಿ ನಾನು. ಈಗ್ಲೇ ಕಣೋ ನಿನ್ನ ತಮ್ಮ. ಮತ್ತೆ ಷಣ್ಮುಖ, ಮೂರ್ತಿ ಎಲ್ಲ ನಿನ್ನ ಹತ್ರ ಹೇಳಿರ್ಬೇಕಲ್ಲ? ಏನು ಹೇಳಿಲ್ವೇ ಅಣ್ಣ? ಏನು ಹೇಳಿಲ್ವಾ? ಹಾಳು ಮಾಡ್ಬಿಟ್ಟ. ಸರಿ, ನನ್ನ ಸೊತ್ತಿಗೆಲ್ಲ ನೀನ್ ಬೇನಾಮಿ ಆದ್ರೆ ಏನ್ ಮಾಡ್ತೀಯಾ? ಎಲ್ಲ ಆಸ್ತಿನೂ ಚೆನ್ನಾಗಿ ನೋಡ್ಕೋತೀನಣ್ಣ. ನನ್ನ ಕುಟುಂಬನ ನಿನ್ ಜವಾಬ್ದಾರಿಗೆ ಬಿಟ್ರೆ ಏನ್ ಮಾಡ್ತೀಯಾ? ಭದ್ರವಾಗಿ ನೋಡ್ಕೋತೀನಣ್ಣ. ನನ್ನ ಆಸ್ತಿ, ನನ್ನ ಕುಟುಂಬ ನಿಷ್ಠೆಯಿಂದ ಕಾಪಾಡ್ತೀಯ ಅನ್ನೋ ನಿನ್ನನ್ನು, ನಿನ್ನ ಹೆಂಡ್ತಿನೂ ನಾನು ಜವಾಬ್ದಾರಿ ನೋಡ್ಕೊಳ್ಳಲ್ವಾ? ಅಣ್ಣ, ಏನು ಹೇಳಕ್ ಕೊಟ್ಟಿದ್ಯಾ? ಷಣ್ಮುಖ, ನನ್ನ ಎಲ್ಲ ವಿಷಯಕ್ಕೂ ನೀನೇ ಬೇನಾಮಿ. ಆದರೆ ನಿನ್ನ ಹೆಂಡ್ತಿ ನಿಲಾಗೆ ನಾನೇ ಬೇನಾಮಿ. ನಿನ್ ಕೈ ಕೆಳಗೆ ಕೆಲಸ ಮಾಡೋ ನಾನು ಉಸಿರು ಕೊಡ್ತೀನಿ. ಅದಕ್ಕಾಗಿ ನನ್ನ ಹೆಂಡ್ತಿನ ಕೇಳ್ತೀನಿ ನೀನು. ನಾನು ಕೂಡ ನಿನ್ನ ಹೆಂಡ್ತಿನ ಆಸೆ ಪಡ್ತೀನಿ. ಹಾಗಂತ ಕಳಿಸ್ಕೊಡ್ತೀಯಾ? ಇಲ್ಲಿ ನೋಡು, ಇಷ್ಟಲ್ಲಿ ಬಿಟ್ಬಿಡು, ಇಲ್ಲಾಂದ್ರೆ ಕತ್ತರ್ಸಾಕ್ಬಿಡ್ತೀನಿ. ನೋಡ್ತಾ ನೀನೆಲ್ಲ ಜಾತಿ ಸಂಘದ ಮುಖಂಡ. ನನ್ನ ಎಚ್ಚಲ್ ನಿನ್ನ ಮುಖಕ್ಕೆ ಬಿದ್ರು ಅಸಹ್ಯ. ಹೆಂಡತಿಯನ್ನು ಕರೆದ್ರೆ ಮದ್ವೆ ಆದವನು ಷಂಡ ಆದ್ರೂ ಕೋಪ ಬರುತ್ತೆ. ನಿನ್ನ ನೋಡಿದ್ರಾಗ್ಲೇ ಗೊತ್ತಾಯ್ತು. ಬಾ ಷಣ್ಮುಖ, ಇಲ್ಲಿ ನಿತ್ರೇನು ಪಾಪ. ಬಾ. ದರಿದ್ರದವನು, ನೀನ್ ಬಾರ ನೋಡ್ಕೋತೀನಿ. ಏನಪ್ಪಾ ಕೆಲ್ಸಕ್ಕೆ ಹೋಗ್ದೆ ಏನೋ ಒಂಥರ ಇದ್ದೆ? ಇಲ್ಲ ನೀಲ,
ಆ ಕಮಲಕಣ್ಣನ್ ಮಾತಾಡಿದ್ದು ಮನ್ಸಿಗೆ ತುಂಬಾ ನೋವಾಗಿದೆ. ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ. ಆ ದರಿದ್ರವನ್ ಮರ್ತೋಗದೆ ನೀನ್ ಇನ್ನೂ ಏನ್ ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಕೆಲ್ಸಕ್ ಹೋಗು, ಎಲ್ಲ ಸರಿಯಾಗತ್ತೆ. ನಿಲಾ, ನಮ್ ಪಳ್ಣಿಯನ್ನ ಅಂಗಡಿನ ಲೀಸಿಗೆ ಬಿಡ್ತಾರಂತೆ. ನಮಗೊಂದ್ ವೇಳೆ ಕೊಟ್ರು ಅನ್ಕೋ, ನೀನೇ ಓನರು. ಮಾಡುವ ಕೆಲ್ಸ ನಿರಂತರವಾಗಿದ್ರೆ ಸಾಕು ನಮ್ಗೆ. ಕನ್ಸಲಿ ಬರೋ ಆಪಲ್ಕಿಂತ ಕೈಯಲ್ಲಿರುವ ನೆಲ್ಲಿಕಾಯೇ ಸಾಕು ನಮ್ಗೆ. ನೀನ್ ಬೇರೆ ಆಪಲ್ ನಲ್ಲಿಕಾಯಿ ಅಂತ. ಏನಾಯ್ತು? ಬೀಡಿ ಎಳಿಬೇಡ ಅಂದ್ರೆ ಕೇಳ್ತೀಯಾ ನೀನು? ನೀಲಾ, ಏನಾಯ್ತು? ಏನಾಯ್ತು? ಅಯ್ಯೋ, ಷಣ್ಮುಖ, ಏನಾಯ್ತು? ಏನಾಯ್ತು ಹೇಳಿ? ಇಲ್ಲಿ ನೋಡಿ, ಏನಾಯ್ತು? ಏನಾಯ್ತು? ಏನಾಯ್ತು ಹೇಳು? ಈಗ ತಗೋ, ಈಗ ತಗೋ, ಕುಡಿ, ನೀರು ಕುಡಿ. ಷಣ್ಮುಖ, ಅಯ್ಯೋ, ಏನಾಯ್ತು? ಏನಾಯ್ತು? ಯಾರು ಬನ್ನಿ, ಹೇಳು ಷಣ್ಮುಖ, ಹೇಳು. ಇವ್ರನ್ನ IC ವಾರ್ಡ್ಗೆ ಚೇಂಜ್ ಮಾಡಿ. ಸರಿ ಡಾಕ್ಟರ್. ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ಮಾನಿಟರ್ ಮಾಡ್ತಾ ಇರಿ. ಓಕೆ ಡಾಕ್ಟರ್. ಓಕೆ ಓಕೆ. ನೋಡಿ ಅಮ್ಮ, ಇದು ಸಿವಿಯರ್ ಅಟ್ಯಾಕ್. ಆಂಜಿಯೋ ಎತ್ತಿ ನೋಡಬೇಕು. ಕುಡಿತಾರ? ತುಂಬ ವ್ಯಾಧಿಗಳಿದೆ. ಮೊದಲು 20,000 ಹಣ ಕಟ್ಟಿ, ಅದರ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಟೆಸ್ಟ್ನೆಲ್ಲ ತೆಗಿಯಮ್ಮ. ನಿಮ್ಮ ಹಸ್ಬೆಂಡ್ ಸ್ಥಿತಿ ತುಂಬ ಸೀರಿಯಸ್ಸು. ಬೇಗನೆ ಆಪರೇಷನ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಗಂಡ ಬದುಕೋದು ಕಷ್ಟ. 2 ಗಂಟೆಗೆ ಒಮ್ಮೆ ಈ ಮಾತ್ರೆ ಕೊಡು. ಇಲ್ಲಾಂದರೆ ಸ್ಥಿತಿ ತುಂಬ ಮೋಸ ಆಗುತ್ತೆ. ಇಲ್ಲಾಂದರೆ ಪಿಟ್ಸ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮ ಗಂಡನ ಉಸಿರೊಂದಾಗಿ ನೋಡೋಕ್ಕಾಗಲ್ಲ. ಬೇಗನೆ ಆಪರೇಷನ್ಗೆ ಏರ್ಪಾಡು ಮಾಡಿ. ಓಕೆ? ಇಷ್ಟೊಂದು ಹಣಕ್ಕೆ ಎಲ್ಲಿ ಹೋಗ್ತ್ಯಾ? ನಿನ್ ಗಂಡನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರ್ಸು. ಅಲ್ಲಿ ಮಾತ್ರ ದುಡ್ಡಿಲ್ದೆ ಆಪರೇಷನ್ ಮಾಡೋದು. ಅಲ್ಲಿ ವಿಚಾರಿಸಿದೆ, ಅಲ್ಲಿ ಆಪರೇಷನ್ ಮಾಡೋಕೆ 100 ಮಂದಿ ಕಾಯ್ತಿದಾರಂತೆ. ಅವರಿಗೆ ಮಾಡಿ ಮುಗಿಸೋದ್ರೊಳಗೆ ನನ್ನ ಗಂಡನಿಗೆ ಏನಾದ್ರೂ ಆಯ್ತಂದ್ರೆ ಏನ್ ಮಾಡ್ತೀನಿ ನಾನು? ನೀಲ ಅಳ್ಬೇಡ ಕಣೆ. ನನಗೆ ಬೇಗ ಸ್ವಲ್ಪ ಹಣ ಬೇಕು. ಹೋದ್ವಾರ ಬಂದಿದ್ರೆ ಕೊಡ್ತಿದ್ದೇನಿಲ್ಲ, ಈಗಿಲ್ವಲ್ಲ. ನಾನೇ ತುಂಬಾ ಕಷ್ಟ ಪಡ್ತಿದ್ದೀನಮ್ಮ. ಅಕ್ಕ ಅಂತಿದ್ದಾರೆ, ಏನ್ ಮಾಡೋದು? ಈ ಊರ್ನಲ್ಲೇ ದೊಡ್ಡ ಹಣವಂತೆ ಕಮಲಕಣ್ಣನ ಹೆಂಡತಿ. ಅವಳ ಹತ್ರ ಕೇಳಿದ್ರೆ ಕೊಡ್ತಾಳೆ. ಬಾಮ್ಮ ಹೋಗೋಣ. ಬನ್ನಿ ಹೋಗೋಣ. ಬಾಮ್ಮ. ಎಲ್ಲ ಎತ್ತಿಟ್ಬಿಟ್ಯಾ? ಇಟ್ಬಿಟ್ಟೆ. ಗಾಡಿಲ್ ಕುತ್ಕೋ ಹೋಗು. ಏಯ್, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಮ್ಮ, ಇವಳ ಗಂಡಂಗೆ ಹುಷಾರಿಲ್ಲಮ್ಮ. ಆಪರೇಷನ್ಗೆ ಹಣ ಸಹಾಯ ಮಾಡ್ತೀರಾ ಅಂತ ಕರ್ಕೊಂಡ್ ಬಂದಿದ್ದೀನಮ್ಮ. ಸ್ವಲ್ಪ ಸಹಾಯ ಮಾಡಿಮ್ಮ. ಏನು ಹಣನಾ? ಇವಳಂತ ಹೆಂಗಸ್ರಿಂದಾನೆ ನನ್ ಗಂಡಂಗ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಮಲ್ಗಿದ್ದಾನೆ. ನಾಚಿಕೆನೆ ಇಲ್ದೆ ಬಂದ್ ನಿಂತಿರೋದ್ ನೋಡು. ಏಯ್, ಇನ್ನೊಂದ್ಸರಿ ಈ ಊರಲ್ಲಿ ನಿನ್ನ ನೋಡಿದ್ರೆ ಅಲ್ಲೇ ಸಾಯಿಸ್ಬಿಡ್ತೀನಿ. ಕರ್ಕೊಂಡ್ ಹೋಗಿ ಅವಳನ್ನ.
ಡ್ರೈವರ್ ಗಾಡಿ ತೆಗಿ. ಬಂದ್ಬಿಟ್ಲು ಹಣ ಕೇಳೋದಿಕ್ಕೆ. ನಿಮ್ಮ ಹಸ್ಬೆಂಡ್ ಸ್ಥಿತಿ ತುಂಬಾ ಸೀರಿಯಸ್. ಬೇಗನೆ ಆಪರೇಷನ್ ಮಾಡಬೇಕು, ಇಲ್ಲ ಅಂದ್ರೆ ನಿನ್ ಗಂಡ ಬದುಕೋದು ಕಷ್ಟ. ಹಲೋ ಹಲೋ ಅಕ್ಕ, ಹಲೋ 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 ಅಕ್ಕ, ಬೇಗ ಬಾಕ. ತಾಳಿವರೆಗೂ ಅಡ ಇಟ್ಬಿಟ್ಟು ಇವಾಗ ಏನು ಇಲ್ದಂಗಾಗೋಗಿದೆ. ಷಣ್ಮುಖ, ಹಾಲಲ್ಲಿ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಕೊಡ್ತೀನಿ, ಕುಡ್ತೀಯಾ? ಷಣ್ಮುಖ ಎಲ್ಲೋದ್ರು? ಷಣ್ಮುಖ, 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 ಅಯ್ಯೋ ಷಣ್ಮುಖ, ಏನ್ ಮಾಡ್ತಾ ಇದೀಯಾ? ಬಿಡು ನೀನು, ನೀನಿಲ್ದೆ ನಾನು ಹೇಗೆ ಮಾಡೋದು? ಬಿಡು, ನಿನಗೂ ಕಷ್ಟ ನನಗೂ ಕಷ್ಟ. ಹೀಗಿರೋದಕ್ಕಿಂತ ಒಳ್ಳೆ ನಿರ್ಧಾರ. ನೀನು ಹೋಗ್ಬಿಡು, ನೀನು ಎಲ್ಲಾದ್ರೂ ಹೋಗಿ ಸಂತೋಷವಾಗಿರು. ನನ್ನ ಸಾಯಕ್ ಬಿಡು. ನಾನು ಹೇಗೆ ಮಾಡೋದು? ಮೊದಲು ಕುತ್ತಿಗೆಯಲ್ಲಿರುವ ಒಳ್ಳೆ ತೆಗಿ, ಇಲ್ಲಂದ್ರೆ ಅದನ್ನ ಸಿಕ್ಸಿ ನಾನ್ ಸಾಯ್ತೀನಿ. ತೆಗಿ ಬೇಗ, ಕೆಳಗಿಳಿ. ನಿನ್ನಿಂದ ನನ್ನ ಕಾಪಾಡಕ್ಕಾಗಲ್ಲ ನೀಲ, ನಾನು ಸತ್ತೋಗ್ತೀನಿಲ್ಲ. ಹಾಗೆಲ್ಲ ಹೇಳ್ಬೇಡ ಷಣ್ಮುಖ, ನಾನ್ ಜೀವದಲ್ಲಿರುವವರೆಗೂ ನಿನ್ನನ್ನು ಸಾಯಕ್ಕೆ ಬಿಡಲ್ಲ. ನೀಲ, ಹುಡ್ಡಕ್ಕೆ ಏನ್ ಮಾಡ್ತೀಯ? ಚಿಂತೆ ಮಾಡಬೇಡ, ನಾನಿದ್ದೀನಿ, ನನ್ನ ಉಸಿರಿದೆ. ಏನ್ ಮಾಡ್ತ್ಯಾ? ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಕೂಲಿ ಕೆಲ್ಸಕ್ ಹೋಗಿ 50-100 ತಗೊಂಡು ಕಾಪಾಡೋಕ್ ಹೋಗ್ತ್ಯಾ? ಹೇಳು, ಅಷ್ಟೊತ್ತವರೆಗೂ ನಿನ್ ಗಂಡಂಗೆ ಉಸಿರಿರತ್ತೆ ಅನ್ಕೊಂಡಿದ್ಯಾ? ಅವತ್ತು ನಾನಿದ್ದಿದ್ ಪರಿಸ್ಥಿತಿನಲ್ಲೇ ನೀನು ಇದ್ಯಾ? ನಮ್ಮ ಅಪ್ಪ ಅಮ್ಮನ ಕಾಪಾಡ್ಬೇಕು, ತಂಗಿನ ದಡ ಸೇರಿಸ್ಬೇಕು. ಅದಕ್ಕೆ ಅಂತಾನೆ ನಾನು ಇದನ್ ಮಾಡ್ತಿದ್ದೀನಿ. ನನ್ ಮನ್ಸಾಕ್ಷಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಿದ್ದೀನಿ. ಇವತ್ತು ಅವರು ಸಂತೋಷವಾಗಿದ್ದಾರೆ. ಅವರು ಸಂತೋಷವಾಗಿರೋದ್ ನೋಡಿದ್ರೆ ನನ್ಗಿರೋ ನೋವೇ ಗೊತ್ತಾಗ್ತಿಲ್ಲ. ಆ ಕಾಲದಲ್ಲಿ ಸ್ವಲ್ಪ ಹೆಂಗಸ್ರು ಗಂಡನ ಆಸೆ ನೆರವೇರ್ಸಕ್ಕೋ ಪ್ರಾಣ ಉಳ್ಸಕ್ಕೋ ನನ್ಗೇನಾದ್ರೂ ಪರವಾಗಿಲ್ಲ ಅಂತ ತನ್ನ ಕಷ್ಟಗಳ್ನೂ ನೋಡ್ದೆ ಗಂಡಂಗಾಗಿ ಧೈರ್ಯವಾಗಿ ಹೋರಾಡದ್ರಂತೆ. ಇವಾಗ ನೀನೇನ್ ಮಾಡ್ತೀಯ ನೀಲಾ? ಇಲ್ ನೋಡು ನೀಲಾ, ನನ್ ಕೈಯಲ್ಲಿ ನಿನ್ ಕಣ್ಣೀರ್ ಒರ್ಸಕ್ ಮಾತ್ರ ಆಗತ್ತೆ. ಆದ್ರೆ ನೀನ್ ಬೇಕಾದ್ರೆ ನಿಲ್ಲಿಸ್ಬಹುದು. ನಿನ್ ಗಂಡ ಬದುಕ್ಬೇಕು. ನೀನ್ ನಿರ್ಧಾರ ಮಾಡು. ನನ್ನ ಮನಸ್ಸು ಉಸಿರು ನೀನೇ ಷಣ್ಮುಖ. ಒಂದು ತಾಯಿಯ ರಕ್ತವೇ ಮಗುವಿಗೆ ಹಾಲಾಗುತ್ತೆ. ನಿನ್ನ ಉಸಿರು ಉಳಿಯೋದಕ್ಕೆ ನನ್ನ ದೇಹವೇ ಔಷಧವಾಗುವುದಾದ್ರೆ ಆಗ್ಲಿ.
ನಿರ್ಧಾರ ಮಾಡಿದ್ಯಾ?